ತಾತ ಕೊಟ್ಟಿನ ತಾತ. ಶಿವಸಾಮದೇ ನಮ ಪಾರ್ವತಿ ಪರಮೇಶ್ವರ ಮಹಾದೇವ ಮಹಾದೇವ. ಭಕ್ತಿ ಪ್ರಾಣತೆಯನ್ನೇ ಇತರೇನು
ನೋಡ್ತದ ಶಿವಸಾಮಜಯ ನಮ ಪಾರ್ವತಿ ಪರಮೇಶ್ವರ ಮಹಾದೇವ कृपाभूत महाराज की जय रुद्रमुनि महाराज की जय नागराजेश्वर माता की जय ಅಂತಾರೆ ಬರ್ತಿದ್ದಂಗೆ ಇರಪ್ಪ ಗುಡಿಗೆ ಹೋಗಿ ಅದೇ ನಾವು ಲಕ್ಷಣ ಮಾಡೋರೆಲ್ಲ ಪ್ಯಾನ್ ಕೊಡಂದ್ರೆ ಎಲ್ಲ ತರಿಸಿ ಪ್ಯಾನ್ ನನಗೆ ಬೇಕಂತ ಯಾವ ಒಳ್ಳೆಯ ಬರ್ತಿತ್ತು ನನಗೆ ಹಲೋ 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 ಹಾಂ ಶ್ರೀ ಗುರುಭ್ಯೋ ನಮಃ. ತಾಯಿ ರಾಜರಾಜೇಶ್ವರಿಯನ್ನ ಹೃನ್ಮಂದಿರದಲ್ಲಿ ಧ್ಯಾನ ಮಾಡಿಕೊಂಡು ವೀರಶೈವ ಧರ್ಮ ಸಾಮ್ರಾಟರಾಗಿರುವಂಥ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರರ ಪವಿತ್ರತಮ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಗೈದು ಬಸವಾದಿ ಪ್ರಮುಖರನ್ನ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಪಂಚಾಕ್ಷರ ಭಕ್ತರಾಜ್ ಕಲ್ಲಿನಾಥ ಅಜ್ಜಾರವರ ಶ್ರೀಚರಣಗಳನ್ನು ಭಕ್ತಿಯಿಂದ ಹಣೆಮಣಿದು ನಮ್ಮ ತಂದೆ ತಾಯಿಯಂದಿರನ್ನ ನಮ್ಮ ತಂದೆ ತಾಯಿಯಂದಿರನ್ನ ಹೃನ್ಮಂದಿರದಲ್ಲಿ ಆರಾಧಿಸ್ತಾ ಭಾಷಣ ಕರ್ತ. ಅದೇ ರೀತಿಯಾಗಿ ಈ ಒಂದು ಪರಮ ಪಾವನ ಸುಸಮಯದಲ್ಲಿ ಹೇರೂರು ಗ್ರಾಮದ ಎಲ್ಲ ದೈವದ ದೇವರುಗಳಿಗೆ ಭಕ್ತಿಯಿಂದ ಹಣೆಮಿಡಿದು ಯಾವತ್ತು ಚಾರಿತ್ರ್ಯ ನಾಯಕರನ್ನಾಗಿರುವಂಥ ಆರಾಯಣ ಆರಾಧ್ಯ ದೈವ ಭಕ್ತರ ಬಾಳಿನ ಭಾಸ್ಕರನಾಗಿರುವಂಥ ದಾಸೋಹ ಮಠದೊಡೆಯ ಚಾರಿತ್ರ್ಯ ನಾಯಕರಾಗಿರುವಂತಹ ರುದ್ರೇಶ್ವರ ತಾತನ ಪುಣ್ಯತಮ ಚರಣಾರವಿಂದಗಳಲ್ಲಿ ಭಕ್ತಿಯಿಂದ ಹಣೆಮಣಿದು ಅದೇ ರೀತಿಯಾಗಿ ಆತನ ತತ್ಶಿಷ್ಯನಾಗಿ ಆಧ್ಯಾತ್ಮಿಕದ ತುಟ್ಟ ತುದಿಯನ್ನು ಏರಿ ಷಟ್ಚಕ್ರಗಳ ಮರ್ಮವನ್ನ ಅರಿತ ಸಾಧಿಸಿ ಮಹಾಲಿಂಗದಲ್ಲಿ ಬೆರೆತ ಹೇರೂರಿನ ಪರಮ ಪಾವನ ಮೂರ್ತಿ ಭಕ್ತೋದ್ಧಾರಕ ಅನಂತ ಮಹಿಮಾಗಾರ ಹೇರೂರ ವಿರೂಪಾವಧೂತನ ಶ್ರೀಚರಣಗಳನ್ನು ಭಕ್ತಿಯಿಂದ ನಮಿಸಿ ಅದೇ ರೀತಿಯಾಗಿ ಈ ಯಾವ ಸುಂದರವಾದ ಸಮಯದಲ್ಲಿ ಮಠದ ಜನ್ಮಾಮೂರ್ತಿಗಳಾಗಿರುವಂತಹ ಶರಣೈತಾತ್ಮರಾದಿಯಾಗಿ ಯಾವತ್ತೂ ಆ ಮಠದ ಪರಂಪರೆಯ ಎಲ್ಲ ಸಹೋದರ ವೃಂದಕ್ಕೂ ಶರಣುಗಳನ್ನು ಸಮರ್ಪಣೆಗೈತಾ ಅದೇ ರೀತಿಯಾಗಿ ಹೇರೂರು ಹಾಗೂ ಸುತ್ತಮುತ್ತಲಿನ ಯಾವತ್ತೂ ನಾಡಿನ ಹರ ಗುರು ಚರಮೂರ್ತಿಗಳ ಸಮಸ್ತ ಜಂಗಮ ಮೂರ್ತಿಗಳ ಪಾದಕಮಲಗಳನ್ನು ಮಮ ಶಿರೋಭೂಷಣಗಳನ್ನಾಗಿ ಮಾಡಿಕೊಂಡು
ಈ ಒಂದು ಸುಂದರ ಸದನದಲ್ಲಿ ನಮ್ಮ ಹೊರೆಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಹೋದರರು ಅವರಿಗೂ ಕೂಡ ಶರಣುಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಮುಖ್ಯ ಸೇವಾಕರ್ತೃಗಳಾಗಿರ್ತಕ್ಕಂಥ ಯಾವ ನಮ್ಮ ಮಂಜುನಾಥ್ ತಾತ್ನೂರು ಕೆಂಬಾವಿ ಇವರಿಗೂ ಕೂಡ ಮಠ ಇವರಿಗೂ ಕೂಡ ಶರಣುಗಳನ್ನು ಹೇಳಿ ಈ ಒಂದು ಪುರಾಣದ ಮಹಾದಾನ ಸಮಯದಲ್ಲಿ ತಮ್ಮ ಸುಮಧುರ ಅಸ್ಖಲಿತ ಕಂಠಮಾಧುರ್ಯದಿಂದ ಪುರಾಣ ಪಠಣ ಹಾಗೂ ಗಾಯನ ಸೇವೆಯನ್ನು ಗೈತಾ ಇರುವಂಥ ಆತ್ಮೀಯರು ನೂರಾರು ಸಂಗೀತದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಆದರ್ಶ ಶಿಕ್ಷಕರಾದ ರಾಮು ಸರ್ ಕಂಪ್ಲಿ ಇವರಿಗೂ ಕೂಡ ಶರಣುಗಳನ್ನು ಹೇಳ್ತಾ ಅದೇ ರೀತಿಯಾಗಿ ಈ ಒಂದು ಸುಂದರವಾದ ಸದನದಲ್ಲಿ ಕಿರಿದಾದ ವಯಸ್ಸಿನಲ್ಲಿ ಅದ್ಭುತವಾದ ತಬಲಾವಾದನ ಕಲೆಯನ್ನು ಮೈಗೂಡಿಸಿಕೊಂಡಿರುವಂತಹ ರಾಕೇಶ್ ಗಂಗಾವತಿ ಇವರಿಗೂ ಶರಣುಗಳನ್ನು ಹೇಳಿ ಮತ್ತು ಅದೇ ರೀತಿಯಾಗಿ ಈ ಒಂದು ಒಡ್ಡೋಣದಲ್ಲಿ ಏನೆಲ್ಲ ಸಮಯಕ್ಕೆ ಸರಿಯಾಗಿ ಬಂದು ಮೈಕ್ ಸೆಟ್ ವ್ಯವಸ್ಥೆಯನ್ನು ಗೈತಾ ಇರುವಂಥ ಆತ್ಮೀಯರಾದ ವೇದಮೂರ್ತಿ ನಮ್ಮ ಸಿದ್ದೈತಾತ್ಮರಿಗೂ ಕೂಡ ಶರಣುಗಳನ್ನು ಹೇಳ್ತಾ ಈ ದೇವಸ್ಥಾನದ ಅರ್ಚಕರಿಗೂ ಹಾಗೂ ಈ ಒಂದು ಕಾರ್ಯಕ್ರಮ ಎಲ್ಲೆಡೆ ಪ್ರಸರಿಸಲಿ ಅಂತಕ್ಕಂಥ ಭಾವದಿಂದ ನಮ್ಮ ACN ಚಾನೆಲ್ ಮಾಲೀಕರು ಮತ್ತು ಸೇವಾಕರ್ತೃಗಳಾಗಿರ್ತಕ್ಕಂಥ ಎಲ್ಲರ ನಮ್ಮ ಶರಣೈತಾತ್ಮರು ಹಳೇಕೋಟೆ ACN ಚಾನೆಲ್ ಕಾರ್ಯಕರ್ತರು ಇವರಿಗೂ ಕೂಡ ಶರಣುಗಳನ್ನು ಹೇಳ್ತಾ ಅದೇ ರೀತಿಯಾಗಿ ಯಾವತ್ತು ಪುಣ್ಯಾತ್ಮ ಆರೂಢ ಸಾಮ್ರಾಟ ಈ ನಾಡನ್ನ ಪಾವನಗೈದ ಪುಣ್ಯಾತ್ಮ ವಿರುಪಾವಧೂತನ ಮಂಗಳದ ಅಂಗಳದಲ್ಲಿ ನಾವು ನೀವೆಲ್ಲ ನೆರೆದಿದ್ದೇವೆ. ಈ ಒಂದು ಪುರಾಣವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಆಲಿಸಲು ಆಗಮಿಸಿರುವಂಥ ಯಾವತ್ತೂ ಸಹೃದಯರಾದ ಶರಣ ಶರಣೀಯರೇ, ತಂದೆ ತಾಯಂದಿರೇ ಮತ್ತು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚಿಜ್ಯೋತಿ ಸ್ವರೂಪಳಾಗಿ ಬೆಳಗುತ್ತಿರುವಂಥ ತಾಯಿ ರಾಜರಾಜೇಶ್ವರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈದುವು. ಈಗ ನಾವು ನೀವೆಲ್ಲ ಪ್ರಾರ್ಥನಾ ಗೀತೆಯೊಂದಿಗೆ ಪುರಾಣವನ್ನು ಕೇಳೋಣ. ಮಹಾದೇವ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಗುರುವಿನ ಚರಿತಾಮೃತ ಅಂತರಂಗದ ಅಮೃತ ಅಂತರಾಮೃತ ಅಂತರಂಗದ ಅಮೃತ ಅಂತರಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ. Thank you.
ನಮ ಪಾರ್ವತೀಪತಿ ಶಿವರ ಮಹಾದೇವ. ವಿಧಿವಸದಿ ಚಂದ್ರಕ್ಷಯರೋಗದೇ ಬರಲಿದನು. ವಿಧಿವಸದಿ ಕಮಲದನು ಕಳಕೊಂಡು ಪೂಜೆಯ ವಿಧಿ ವಸದಿ ಸತಿಯ ಕಳಕೊಂಡಲಿದ ರಾಘವ ದಶಕಂತ ಮಾಡಿದ ವಿಧಿಯಿಂದ ಪಾಂಡವರು ತಲೆಯೋಡು ತೀಡಿದರು. ವಿಧಿಯಿಂದ ಸಂಶಯಿಯರ ಬಲ್ಲಿದರೆ ವಿಧಿಯೋಳೆ ಕಿರಿಯಂ ವಿಧಗಂಜಿ ಶರಣ ಪರಗ ನತನಪ್ಪೆ ನತನಪ್ಪೆ. ಶಿವ ಸಾಂಬಜಯ ನಮ ಪಾರ್ವತೀಪತಿ ಶಿವರ ಮಹಾದೇವ. की है रुद्रमुनीश्वर महाराज की है. राधाराजेश्वरी माता की है. ಇಲ್ಲಿ ಪುರಾಣವನ್ನು ಬರೆದ ಪಂಡಿತೋತ್ತಮರು ಶಿವಕವಿಗಳು ಉಡುಂಕಲ್ ಹಿರೇಮಠದ ವೀರಬಸವ ಶಾಸ್ತ್ರಿಗಳವರು ಪರಿಪರಿಯಾಗಿ ಶಿವನನ್ನ ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಏನಂತ ಪ್ರಾರ್ಥನಾ ಮಾಡ್ತಾರೆ? ವಿಧಿಯ ಆಟ ಬಹು ದೊಡ್ಡದು. ಯಾಕಂದ್ರೆ ಹಣೆ ನಮ್ಮದಾದರೂ ಹಣೆಯ ಬರ ಏನೈತಲ್ಲ ನಾವು ಬರ್ಕೊಂಡಿಲ್ಲ. ಸರ್ವೂ ಆ ಭಗವಂತನ ವಿಧಿ ಬರಹ ಒಂದು ಇದೆ. ಅದಕ್ಕಾಗಿ ಹೇಳ್ತಾರೆ, ವಿಧಿ ವಶದಿ ಚಂದ್ರಕ್ಷಯ ರೋಗದಿ ಬಳಲಿದರು. ಯಾವ ಋಷಿಯ ಶಾಪಕ್ಕೆ ತುತ್ತಾಗಿ ಗುರುಪತ್ತಿಯನ್ನ ಮೋಹಿಸಿ ಶಾಪಗ್ರಸ್ತನಾಗಿ ಚಂದ್ರನು ಕ್ಷಯರೋಗ ಕ್ಷಯಪೀಡಿತನಾದ. ಯಾಂಗಂದ್ರೆ ಸೂರ್ಯ ಸದಾ ತೇಜೋಮಯನಾಗಿರ್ತಾನೆ ಸೂರ್ಯ. ಆದರೆ ಚಂದ್ರ ಮಾತ್ರ 15 ದಿನ ವೃದ್ಧಿ ಹಾಕೊಂತ ಹೋಗ್ತಾನೆ. 15 ದಿನಕ್ಕಿಂತ ದಿನ ಕ್ಷೀಣ ಅಂತ ಬರ್ತಾನೆ. ಆ ವೃದ್ಧಿ ಮತ್ತು ಕ್ಷಯ ಆ ಜ್ಯೋತಿಷ್ಯ ಭಾಗದಲ್ಲಿ ಆ ಚಂದ್ರನ ಒಂದು ಚಲನವಲನಗಳು ಹುಟ್ಟುವ ಮಕ್ಕಳ ಮೇಲೆ, ಓದುವ ಮಕ್ಕಳ ಮೇಲೆ, ಬರೆಯುವ ಮಕ್ಕಳ ಮೇಲೆ ಏನು ಪರಿಣಾಮವನ್ನು ಬೀರ್ತಾವೆ ಅನ್ನೋದು ಒಂದು ಜ್ಯೋತಿಷ್ಯ ಭಾಗದ ವಿಚಾರಗಳು ಬರ್ತವೆ. ಕ್ಷಯ ಮತ್ತು ವೃದ್ಧಿ. ಹೆಚ್ಚಾಗಿ ವೃದ್ಧಿ ಚಂದ್ರನಿರುವಾಗಲೇ ಯಾವುದೇ ಕಟ್ಟಡಗಳಾಗಲಿ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ವಿಧಿ ವಿಧಾನಗಳು ಮದುವೆ ಇತ್ಯಾದಿಗಳನ್ನ, ಯಾಕಂದ್ರೆ ಉತ್ತರಾಯಣ ಪುಣ್ಯಕಾಲ, ಅದಾದ ನಂತರ ರಾಜಯೋಗ, ಅದಾದ ನಂತರ ಇದೊಂದು ಕೂಡಿಕೊಂಡ್ರೆ ಮತ್ತಷ್ಟು ಆ ಒಂದು ಸಮಯಕ್ಕೆ ಬೆಲೆ ಬರ್ತಂತ ಜ್ಯೋತಿಷ್ಯ ಭಾಗದಲ್ಲಿ ಬರ್ತಾ ಇದೆ. ಹೀಗಿರುವಾಗ ವಿಧಿ ವಶದಿ ಚಂದ್ರಕ್ಷಯ ರೋಗದಿ ಬಳಲಿದರು. ವಿಧಿ ವಶದಿ ಕಮಲಜರು ಕಳಕೊಂಡ ಪೂಜ್ಯತೆಯ. ಯಾವ ಪೂಜ್ಯತೆಯನ್ನ ವಿಧಿ ವಶದಿಂದ ಆ ಕಮಲಜ ಪೂಜೆಯನ್ನ ಮಾಡುವುದನ್ನ ಕಳ್ಕೊಂಡ.
ಯಾರು? ಆ ಬ್ರಹ್ಮದೇವ ಕಳ್ಕೊಂಡ ಅಂತ ಹೇಳ್ತಾರೆ. ವಿಧಿ ವಶದಿ ಸತಿ ಕಳ್ಕೊಂಡ ಅಳಲಿದ ರಾಘವ. ಏನಂದ್ರೆ ಆ ರಾಮನು ಅಂಥ ಸಾಕ್ಷಾತ್ ದೇವರ ಸ್ವರೂಪ, ವಿಷ್ಣು ಸ್ವರೂಪ. ಅಂಥಾತನೇ ಪತ್ನಿಯನ್ನ ಅಪಹರಿಸಬೇಕಾದ್ರೆ ವಿಧಿಯಾಟ ಅದು ಎಂಥದ್ದು ಅನ್ನೋದನ್ನ ಕವಿಗಳು ಹೇಳ್ತಾರೆ. ಮತ್ತೆ ಶಿವಭಕ್ತ ರಾವಣ, ಸಮರ್ಥ ರಾವಣ ತನ್ನ ದೇಹದ ನರನಾಡಿಗಳನ್ನೇ ತಂತಿಯನ್ನಾಗಿ ಮಾಡಿಕೊಂಡು ಏನೆಲ್ಲ ಭಕ್ತಿಯ ಸುರಸವನ್ನ ಆಡಿದಂತ ಪುಣ್ಯಾತ್ಮ ಪರಮಾತ್ಮನನ್ನ ಕುರಿತು ಅಖಂಡವಾದ ತಪಸ್ಸನ್ನು ಆಚರಿಸಿ ಆ ಪರಮಾತ್ಮನಿಂದಲೇ ಆತ್ಮಲಿಂಗವನ್ನು ಪಡೆದ ಶ್ರೇಷ್ಠ ಶಿವಭಕ್ತ. ಎಂಥ ಸಮರ್ಥ! ಅಂಥ ಶಿವಭಕ್ತ ರಾವಣ ಯಾವುದೋ ಜನ್ಮದ ಕರ್ಮವಶಾತ್ತೋ ಒಂದು ದುರ್ವಿಚಾರ ಬಂತು. ಅಂದು ಸೀತಾ ಸಂಯವರದಲ್ಲಿ ಸೋತ ಯಾವಕ್ಕೋ ಫಲಕ್ಕೋ ಚಂತಕ್ಕೋ ಛಲಕ್ಕೋ ಪಂಥಕ್ಕೋ ಅಂದು ತನಗಾದ ಅಪಮಾನದ ಸೇಡನ್ನ ತೀರಿಸಿಕೊಳ್ಳಕ್ಕೋ ಯಾಕೋ ಏನೋ ಸೀತೆಯನ್ನ ಕದ್ದೊಯ್ದು ಲೋಕದಲ್ಲಿ ಅಪಖ್ಯಾತಿಯಾಗಿ ಶಿವಭಕ್ತ ರಾವಣ ಅಂತ ಕರೆಸಿಕೊಳ್ಳಬೇಕಾದವ ರಾಕ್ಷಸ ರಾವಣ ಅಂತ ಕರೆಸಿಕೊಳ್ಳಲಾಯಿತು. ವಿಧಿ ಆಟ, ದೇವರ ಆಟ ಬಲ್ಲವರಿಲ್ಲ. ಆದ್ದರಿಂದ ದಶಕಂಠ ಮಡಿದರ ವಿಧಿಯಿಂದ ಪಾಂಡವರು ತಲೆಯೋಡು ಬಿಡಿದರು. ಒಬ್ಬ ಮಹಾರಾಜರಾಗಿರ್ಬೇಕಾದವರು ಪಂಚ ಪಾಂಡವರು ಇಡೀ ಕುರುಕ್ಷೇತ್ರದ ಆ ಒಂದು ಯುದ್ಧ ಭೂಮಿಯಲ್ಲಿ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿವಿ. ಎಂಥ ರೀತಿಯಲ್ಲಿ ಈ ಭೂಮಿಗೆ ಅವರು ಬಾಧ್ಯಕರಿದ್ರು, ಒಡೆಯರಿದ್ರು. ಛಲದಂಕ ಮಲ್ಲ ಹೋರಾಡಿ ತಗೊಳ್ಳಿ ಅಂತ ಹೇಳಿದಾಗ ಅನೇಕ ಸಾರಿ ವನವಾಸವನ್ನ ಅನುಭವಿಸುವ ಕಾಲಕ್ಕೆ ಆ ಭಿಕ್ಷಾನ್ನಗಳನ್ನು ಊಟ ಮಾಡಿ ಬದುಕುವಂತೆ ಮಾಡಿತು. ರಾಜ ಮಹಾರಾಜರುಗಳನ್ನೇ ಸತ್ಯ ಹರಿಶ್ಚಂದ್ರನನ್ನ ಸ್ಮಶಾನ ಕಾಯುವಂತೆ ಮಾಡಿತು. ಮಹಾರಾಣಿ ಚಂದ್ರವತಿ ಇನ್ನೊಬ್ಬರ ಮನೆಯಲ್ಲಿ ಕಸಮುಸಲಿ ಮಾಡುವಂತೆ ಮಾಡಿತು. ಸತ್ತ ಮಗುವನ್ನ ಮಣ್ಣು ಮಾಡಕ್ಕೂ ದುಡ್ಡಿಲ್ದಂಗೆ ಮಾಡಿತು. ವಿಧಿಯಾಟ. ಪಾಂಡವರು ತಲೆಯೋಡು ಬಿಡಿದರು. ವಿಧಿಯಿಂದ ನೌಷನು ಅಯ್ಯಾದ. ನೌಷ ಯಾವ ಆ ಹತಕ್ಕೊಳಪಡಲಾದರು. ಆ ಯಾವ ಒಬ್ಬ ಋಷಿ ಏನ್ ಮಾಡ್ತಿದ್ದ, ಒಬ್ಬ ನೌಷ ಎನ್ನುವಂತವ ತನ್ನ ವೇಷಾಂಗನ ಮನೆಗೆ ಹೋಗಬೇಕಾದ್ರೆ ಪಲ್ಲಕ್ಕಿ ಮಾಡಿಕೊಂಡು ಋಷಿಗಳು ಒಯ್ತಿದ್ರಂತ ಹೊತ್ತುಕೊಂಡು ಅವನ್ನ ಆಕೆ ಮನೆಗೆ ಬಿಟ್ಟುಕೊಟ್ಟರು. ಅಂಥ ಕ್ರೂರತ್ವದಿಂದ ಋಷಿಗಳನ್ನೇ ನಡೆಸಿಕೊಂಡವ ಶಾಪಕ್ಕೆ ತುತ್ತಾಗಿ ಆ ಹಾವಾಗಿ ಬಿದ್ದ ಅಂತಕ್ಕಂಥ ಮಾತು ಅಯ್ಯಾದ. ಅಂದಾಗ ಬಲ್ಲಿದರೆ ವಿಧಿಯೊಳ್ಳಿರಲು ಚಿರನಾನು ವಿಧಿಗಂಜಿ ಶರಣ ಪದ ಕಾಣತನಪ್ಪೆ. ಅಪ್ಪ, ಅಂತಂತ ಮೇಧಾವಿಗಳು, ಅಂತಂತ ದೇವಾಂಗ ದೇವತೆಗಳು, ಅಂತಂತ ಅಜ ಹರಿ ಬ್ರಹ್ಮಾದಿಗಳೇ ಆ ವಿಧಿ ಆಟಕ್ಕೆ ತುತ್ತಾಗಿರಂದಾಗ ನಾನು ಸಾಮಾನ್ಯನಪ್ಪ. ನಾನು ಕೂಡ ಅದು ಕಂಜಿ ಅಪ್ಪ ನಿನ್ನ ಪಾದಕ್ಕೆ ಬರವಕ್ಕಿನಿ. ಆ ವಿಧಿಗೆ ನನ್ನನ್ನು ಬಲಿ ಕೊಡಬೇಡ ತಂದೆ. ನೀನು ಸುಜ್ಞಾನದ ಒಂಗಳನ್ನಿಟ್ಟು ನಿನ್ನ ಪಾದ ಸನ್ನಿಧಿಗೆ ನನ್ನನ್ನು ಕೂಡಿಸಿಕೋ ಅಂತ ಕೇಳ್ತಾರೆ ಪುರಾಣವನ್ನು ಬರೆದ ಕವಿಗಳು. ಹೀಗಿರುವಾಗ ಹಿಂದಿನ ದಿನ ಯಾವ ನಮ್ಮ ಪೂಜ್ಯ ಶರಣೈತಾತ್ನವರು, ನಮ್ಮ ಚಿರವಿನೈತಾತ್ನವರು, ಹೇರೂರು ಗ್ರಾಮದ ಎಲ್ಲ ತಂದೆ ತಾಯಿ ಶರಣ ಶರಣಿಯರು, ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಹಾಗೂ ನಗರದ ಜನ ಎಲ್ಲ ಬಂದು ವೈಭವದಿಂದ ಹಿಂದಿನ ದಿನ ಯಾವ ಆರಾಳ ಗ್ರಾಮದಲ್ಲಿ ಅಂದು ರುದ್ರೇಶ್ವರ ತಾತನ ಮದುವೆಯ ಕಾರ್ಯಕ್ರಮವನ್ನ ಹ್ಯಾಂಗ ಮಾಡಿದ್ದೋ ಅದಕ್ಕಿಂತಲೂ ಮಿಗಿಲಾಗಿ ನಿನ್ನಿನ ದಿನ ಯಾವ ನಮ್ಮ ವಿರೂಪಾವಧೂತನ ಪುಣ್ಯಸ್ಥಳದಲ್ಲಿ ಆತನ ಗುರುದೇವನಾಗಿರುವಂತಹ ರುದ್ರೇಶ್ವರ ತಾತನ ಯಾವ ವಿರೂಪಾವಧೂತನ ಗುರುತಾಯಿಯಾದ ಬಸಮ್ಮನ ಆ ವಿವಾಹ ಮಹೋತ್ಸವ ವೈಭವದಿಂದ ನಡೆಯಿತು.
ನಡೆದಿದ್ದೆ ಏನ್ ಮಾಡ್ತಾರೆ? ನಮ್ಮ ಪುರಾಣಗಳು ನಮ್ಮ ಲೌಕಿಕರನ್ನು ತಿದ್ದಿಕೊಳ್ಳಾಕ, ನಮ್ಮ ಜೀವನದ ಎಡರು ತೊಡರುಗಳನ್ನ ನಾವು ತಿದ್ದಿಕೊಳ್ಳಾಕ ಪುರಾಣ. ಅದಕ್ಕಾಗಿ ಹೇಳ್ತಾರೆ, ಮುಂದೆ ಕೆಲ ದಿನಗಳಿಗೆ ಶುಭಮಾನದೊಂದು ದಿನದಲ್ಲಿ ಇಂದುಮುಖಿ ಬಸಮ್ಮನನ್ನ ಕರ್ಕೊಂಬಂದ್ರು ಪತಿಯಾಲಯಕ್ಕೆ. ಹೇಳ್ತಾರೆ ನೋಡು, ಯಾವತ್ತೂ ಒಂದು ಶುಭ ಮುಹೂರ್ತವನ್ನ ನೋಡಿ ಸೊಸೆಯನ್ನ ಮನೆಗೆ ಕರ್ಕೊಂಡ್ಬರ್ಬೇಕು. ಯಾಕಂದ್ರೆ ಆ ಒಂದು ಎತ್ತು ತರಬೇಕಾದ್ರೆ, ಒಂದು ಎಣ್ಣೆ ತರಬೇಕಾದ್ರೆ ಎಂದು ತರಣ್ರಿ ಅಂತ ಕೇಳ್ತೀವಿ, ಎಂದು ಮಾರಣ್ರಿ ಅಂತ ಕೇಳ್ತೀವಿ ಅಂದಾಗ, ಈ ಮನೆಯಲ್ಲಿ ಬರುವ ಭಾಗ್ಯಲಕ್ಷ್ಮಿ, ನಮ್ಮ ವಂಶ ಬೆಳಗುವ ಭಾಗ್ಯ ದೇವತೆ ಬರ್ತಾವಂದಾಗ ಒಳ್ಳೆಯ ಒಂದು ಶುಭ ಮುಹೂರ್ತವನ್ನು ನೋಡಿ ಆ ತಾಯಿಯನ್ನ ಬಸಮ್ಮನನ್ನ ಕರ್ಕೊಂಡ್ಬಂದ್ರು ಪತಿಯಾಲಯಕ್ಕೆ. ಮಕ್ಕಳಿಗೆ ತಂದೆ ತಾಯಿಗಳಾದವರು ಅಕ್ಕರದ ವಿದ್ಯೆಗಳನ್ನ ಹೇಳಿರಬೇಕು. ಅದರಂತೆ ಅಕ್ಕರದ ವಿದ್ಯೆಗಳನ್ನ ತಂದೆ ತಾಯಿಗಳು ಹೇಳಿದ್ರು. ಯಾವ ಬೇಗುಂಟಿ ಗ್ರಾಮದ ವೀರಯ್ಯನವರ ಕುಟುಂಬ ಪರಿವಾರದವರು ಹೆಣ್ಣಾಗಿ ಹೋಗಲ್ಲಿ ಹೊನ್ನಾಗಿ ಬಾಳಲ್ಲಿ ತವರಿಗೆ ಹೆಸರು ದಗೆ ಚೆಲ್ಲಿ ಅಂತಾರೆ. ರಾಜವೈಭೋಗ ಹೊಂದಿದ ತವರಲ್ಲಿ ಅದು ಸಿಗದಮ್ಮ ಅತ್ತೆಯ ಮನೆಯಲ್ಲಿ ಗಂಡನ ಮತನ ಮಾನವರಾದಿ ಹೆಣ್ಣಿನ ಕೈಯಾಗ ಗಂಡನ ಮನೆಯ ಕೇಳುವ ತಂಗಿ ದೇವರ ಗುಡಿಯವ್ವ, ತಂಗಿ ದೇವರ ಗುಡಿಯವ್ವ ಮಗಳೇ ತಗಿದಾಡ ತಂಗಿ. ರಾಜವೈಭೋಗ ಹೊಂದಿದ ತವರಲ್ಲಿ ಅದು ಸಿಗದಮ್ಮ ಅತ್ತೆಯ ಮನೆಯಲ್ಲಿ. ರಾಜವೈಭೋಗ ಹೊಂದಿದ ತವರಲ್ಲಿ ಅದು ಸಿಗದಮ್ಮ ಅತ್ತೆಯ ಮನೆಯಲ್ಲಿ. ಗಂಡನ ಮನತನ ಮಾರ ಮರಾದಿ ಹೆಣ್ಣಿನ ಕೈಯಾಗ, ಗಂಡನ ಮನತನ ಮಾರ ಮರಾದಿ, ಗಂಡನ ಮನತನ ಮಾರ ಮರಾದಿ ಹೆಣ್ಣಿನ ಕೈಯಾಗ. ಗಂಡನ ಕೇಳುವ ಗಂಡನ ಮನೆಯ ಕೇಳುವ ತಂಗಿ ದೇವರ ಗುಡಿಯವ್ವ, ಅದು ದೇವರ ಗುಡಿಯವ್ವ ತಗಿದಾಳ ತಂಗಿ ಕಣ್ಣದ ನೀರು, ತಗಿದಾಳ ತಂಗಿ ಕಣ್ಣದ ನೀರು. ಮನೆಯ ಗುಂಪಲ್ಲ ಮನದ ಒಳಗಿರಲಿ, ಏನೇ ಜಗಳ ಇರಲಿ ಒತ್ತಿನ ಒಳಗಿರಲಿ. ಮನೆಯ ಗುಂಪೆಲ್ಲ ಮನದ ಒಳಗಿರಲಿ, ಏನೇ ಜಗಳ ಇರಲಿ ಒತ್ತಿನ ಒಳಗಿರಲಿ. ತುತ್ತಿನ ಮಾಡು ಇದ್ದರೆ ಸಾಕು, ತೃಪ್ತಿಯು ನಿನಗಿರಲಿ. ಪುತ್ತಿನ ಮಾಡು ಇದ್ದರೆ ಸಾಕು, ತೃಪ್ತಿಯು ನಿನಗಿರಲಿ. ತಾಳಿ ಎಂಬುದು ಕಟ್ಟಾರ ತಂಗಿ ತಾಳಬೇಕವ್ವ, ತಂಗಿ ತಾಳಬೇಕವ್ವ. ತಗಿದಾಳ ತಂಗಿ ಕಣ್ಣ
ಸಿರಿ ಬಿತ್ತು ನಿನ್ನ ಶಿವ ಸಾವಜಯನಮ ಪಾರ್ವತೀವರ ಶಿವರ ಮಹಾದೇವ. ಈ ತೆರನಾಗಿ ಯಾವ ಬಸಮ್ಮ ತಾಯಿಯನ್ನ ಆ ಕರ್ಕೊಂಡ್ ಬಂದಿದ್ದಾರೆ. ಕರ್ಕೊಂಡ್ ಬಂದ ನಂತರ ಯಾಕೆ ನಡ್ಕೊಂಡ್ರು ಅವ್ವ ಹಿಂಗ ತಂದಿ ಮಗಳನ್ನ ಕಳಿಸುವಾಗ ಮಗಳನ್ನ ತವರು ಮನೆಯಿಂದ ಗಂಡನ ಮನೆಗೆ ಕಳಿಸೋ ಹೊತ್ನ್ಯಾಗ ತಂದಿ ಅನುಭವಿಸ್ತಿದ್ದ ಒಂದಿಟ್ಟು. ಅವಾಗಿನ ಕಾಲದ ಬಂಡ್ಯಾಗ ಹತ್ತಿಸ್ತಿದ್ರು. ಬಂಡ್ಯಾಗ ಹಚ್ಚಿ ಮಗ ಹೋಗಿ ಬಾರವೋ ಹೋಗಿ ಬಾ ಮರಿಬೇಡ ಇಲ್ಲೋಡು ಹೆಸರು ತರ್ಬೇಕು ನಮ್ಮ ಮನೆಗೆ ಹೆಸರು ತರ್ಬೇಕು ಅಂತಂದು ಹೇಳಿದ ತಂದಿ. ಆಟ್ ಬಿಡಿಯಪ್ಪ ತಂದ ತರ್ತಾನೆ ಯಾಕೆ ಆಟ ಹೊಚ್ಚಿ ಹೆಸರು ತರ್ಬೇಕು ತರ್ತಂತ ವಾದ್ಲು. ಎಲ್ಲಿಗೆ ಗಂಡನ ಮನೆಗೆ ವಾದ್ಲು. ಗಂಡನ ಮನೆಗೆ ಹೋಗಿ ಓದೊಂದು 2 ತಿಂಗಳು 3 ತಿಂಗಳಾಗಿ ಅತ್ತಿ ಕೂಡ ಜಗಳಾಡಿ ಮಾವನ ಕೂಡ ಜಗಳಾಡಿ ಮೈದ್ನರು ಕೂಡ ಗುದ್ದಾಡಿ ನಾಡಿನರು ಕೂಡ ಗುದ್ದಾಡಿ ನೆಗೆಟ್ನರು ಕೂಡ ಬಂದರು ಕೂಡ ಹೋದರು ಕೂಡ ಜಗಳಾಡಿ ಯಪ್ಪ ನೀನ್ ಹೇಳ್ತಿ ಕೂಡ ನೀನು ಬೇರೆ ಬಿಡಪ್ಪ ಅಂತ ಅವನ್ನ ಬೇರೆನ ಕಳ್ಸಂಗ್ ಮಾಡಿಬಿಟ್ಟು. ಅವಾಗ ಆಯ್ತಂತ ಹೇಳಿ ಅವರು ಬ್ಯಾರೆ ಆದ್ರು. ಬ್ಯಾರೆ ಆದ್ರೆ ನಮಗೆ ಸ್ವತಂತ್ರ ಆತ್ ನೋಡ. ಅವಾಗ ಇವ್ರು ಭಾಗಕ್ಕೆ ಒಂದು 10 ಎಕರೆ ಹೊರಭೂಮಿ ಬಂತು. ಹೊರಭೂಮಿ ಬಂದಗಳಿಗೆ ದೇವ್ರ ದಯದಿಂದ ಮಳೆ ಆಯ್ತು. ಅದು ಮಸಾಲೆ ಭೂಮಿ. ಈ ವರ್ಷ ಹೆಸರು ಬಿತ್ಬೇಕು ನೋಡಂತ ಯಾರಿಗೆ ಗಂಡಗೆ ಹೆಸರು ಅಷ್ಟೇ ಮಾಡಿ ಹೆಸರು ಬಿತ್ತಾನಂತ ಹೇಳಿ ಹೆಸರು ಬಿತ್ತಿದ್ರು. ಬೆಳೆನೂ ಬರೋಲ್ಲ ಬೇಸ್ ಬಂತು. ಅವಾಗ ಮಗಳು ಏನ್ ಮಾಡಿದ್ಲು, ಒಂದು 5 ಚೀಲ ಹೆಸರು ಹಾಕ್ಯಂಡು ಒಂದು 45 ಚೀಲ ಇದ್ದು ಒಂದು 5 ಚೀಲ ಹಾಕ್ಯಂಡು ತವ್ರ ಮನೆಗೆ ಬಡ್ಡಿ ಕಟ್ಸ್ಕೊಂಡು ಮಾಡ್ಲು ಹೆಸರು ಚೀಲ ಹಾಕ್ಯಂಡು ಹೋದ್ಲು. ಅವಾಗ ತಂದೆ ಹೇಳಿದೆಪ್ಪ ಬಾರ ಮಗಳ ಬಾ ಏನ್ ಕೆಮ್ಮಿದ್ದವರಿಗೆ ಮತ್ತೆ ಓದೋತ್ತಿಗೆ ಹೇಳಿದ್ದಾರಪ್ಪ ಹೆಸರು ತರಬೇಕು ತಂದಿ ನೋಡೋದು. ಹೆಂಗಾಗಿ ಅವತ್ತ ನನ್ನ ಹೆಸರು ಕಾಲಕ್ಕೆ ಯಾಕೆಪ್ಪ ಅಂದ್ರು. ಅಲ್ಲವ ಹತ್ತಿ ಕುಡಿ ಜಗಳಾಡಿ ಮಾವನ ಕುಡಿ ಜಗಳಾಡಿ ಹೋಗಿ 2-3 ತಿಂಗಳ ಬೇರೆ ಆಗಿ ಏನು ಹೇಗಿದು ನಮ್ಮನ್ನು ಉಳ್ಳಾದ್ರ ಪಾಠವಯ್ಯ. ಈ ನಮೂನಿ ಹೆಸರು ತರದಲ್ಲ. ಯಾಕೆ ತಿಳ್ಕೊಂಡು ತನಗೆ ಎತ್ತವರತ್ತಿ ಮಾವಂದಿರು. ಹುಚ್ಚಿಗೆ ಅತ್ತಿ ಮನೆ ಅಷ್ಟೇ ತವ್ರ ಮನೆ ಅಷ್ಟೇ ಅಂತಾರ. ಯಾಂಗ ಅಂದ್ರ ಯಾವ ಭಾವ ನಿನ್ನ ಭಾವದಂತೆ ಭಗವಂತದ ನಮ್ಮ ಯಾವ ಬಸಮ್ಮ ಯಾವ ರೀತಿಯಾಗಿ ನಡ್ಕೊಂಡ್ರು ಅಂದ್ರೆ ಯಾವ ತನ್ನ ಮಾವನನ್ನ ಮತ್ತು ಅತ್ತೆಯರನ್ನ ಯಾವ ರೂಪದಿಂದ ಕಂಡು ಅಂದ್ರೆ ತನ್ನ ತಂದೆ ತನ್ನ ಎತ್ತ ತಾಯಿಯಂತೆ ಕಂಡುಬಿಟ್ರು. ಇನ್ನು ತನ್ನ ಗಂಡನ ಒಡನಾಡಿಗಳು ಅಣ್ಣತಮ್ಮಗಳನ್ನೆಲ್ಲ ಯಾಕೆ ಕಂಡ್ರು ಅಂದ್ರೆ ತನ್ನ ಬಂಧು ಬಳಗ ಅಂತ ತಿಳ್ಕೊಂಡ್ರು. ತನ್ನ ಅಣ್ಣ ತಮ್ಮಂದಿರಂತೆ ತಿಳ್ಕೋಬೇಕಂತ. ಇನ್ನು ನಾದಿನ ನೆಗಟಿಯರನ್ನ ತನ್ನ ಅಕ್ಕ ತಂಗಿಯರು ಅಂತ ತಿಳ್ಕೋಬೇಕಂತ. ಗಂಡನೇ ಪತಿದೈವಂ. ಯಾವ ಉದ್ದೇಶ ತಾತನನ್ನ ತನ್ನ ಪತಿದೇವನನ್ನ ಆ ದೇವ ಮಹಾದೇವನ ಭಾವದಿಂದ ಏನೆಲ್ಲ ಭಕ್ತಿ ಭಾವದಿಂದ ಪತಿದೈವ ಆತನೇ ದೇವರು. ಯಾಕಂದ್ರೆ ನೀನು ಮನೆಯಲ್ಲಿ ಯಾರ ಪ್ರೀತಿ ಉಳಿಸ್ಕೊಂತೀಯೋ ಇಲ್ಲ ಗೊತ್ತಿಲ್ಲ, ಗಂಡ ಸೇರದಿದ್ರೆ ಮನೆಯಲ್ಲಿ ಗುಂಡು ಕಲ್ಲು ಸೇರುವುದಿಲ್ಲ ಅಂತಾರೆ. ಹಾಗ ಕಡೆಗೆ ಗಂಡನ ಪ್ರೀತಿಯಾದರೂ ಗಳಿಸಬೇಕಮ್ಮ ಅಂತ ಹೇಳಿ 5ನೇ ಕ್ರಮದಲ್ಲಿ ಗುರುಗಳು ಪಾದ ಪೂಜೆಯನ್ನ ಮಾಡುತ್ತಾರೆ. ಆದ್ದರಿಂದ ಇಲ್ಲಿ ನಾವೆಲ್ಲ ಏನ್ ತಿಳ್ಕೊಬೇಕಂದ್ರೆ ಅವ್ವ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡ. ಅರೆ ಹುಚ್ಚ ಯಾವತ್ತೇ ಹೆಂಗ ಮಾತಾಡ್ತಂತ ಹೇಳಕ್ಕೆ ಗೊತ್ತಿಲ್ಲ. ಪಾಪ ಈ ಸ್ವಾಭಾವಿಕ ನೋಡು. ತಂದೆ ತಾಯರು ಏನಂತಾರ, ಅಲೋ ಬರ್ಮ ನಾನಲ್ಲೋ ನಿಮ್ಮವ್ವ, ನಾನು ಆದ ತಾಯಲ್ಲೋ ನನಗೆ ಬಂದಿದ್ದು ಮರ್ಯಾದೆ ಕೊಟ್ಟು ಮಾತಾಡ್ಬೇಕಲ್ಲೋ, ಹಂಗೆ ಮಾತಾಡ್ಬಾರ್ದಲ್ಲೋ ಬರ್ಮ ಅಂತ ಹುಚ್ಚ. ಅವಾಗ ಅವನ ಅಪ್ಪ ಹೇಮರೆಡ್ಡಿ ಬಂದತ್ನ, ಅಲ್ಲೇ ನಾನಲ್ಲೇ ನಿನ್ನ ನಾಳಕ್ ತಂದಿ ನನಗೆ ಬಂದಿಟ್ಟು ಬೆಲೆ ಕೊಟ್ಟು ಮಾತಾಡಲ್ಲ, ಹೆಂಗೆ ಮಾತಾಡ್ಬೇಡ. ಸಾಕಾತಪ್ಪ ನೀವಿಬ್ಬರ ಕಾಲ ಅಂತ ನಾವು. ಯಾಕೆಂದ್ರೆ ನಮ್ಮ ಕಾಲಿಗೆ ಎಷ್ಟಕ್ಕೆ ಅವು ಬರ್ತಾಳ ನಾನು ಅಡಿದೀನಿ ಅಂತಾಳ, ಈಗ ಬರ್ತೀನಿ ನಾನು ಅಡಿದೆ ಅಡಿದಿಲ್ಲ ಯಾರು ಹೇಳೋದು.
ಇಬ್ಬರಾಗ ಯಾರು ಹೇಳಿದೀನಿ ಇದು ಕೂತ್ರ ಹೇಳಕ್ಕಾಗಲ್ಲ ಅಪ್ಪ ಅಂತ ಹಂಗ ಅರಹುಚ್ಚಿರ್ತಾರೆ. ಅಂತ ಅರಹುಚ್ಚು ಗಂಡನನ್ನ ಭಕ್ತಿಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ಹೇಮರೆಡ್ಡಿಯ ಮನೆತನದ ಕೀರ್ತಿಯ ಉಳಿಸಬೇಕು, ಅದನ್ನ ಬೆಳೆಸಬೇಕು ಅನ್ನುವ ಭಾವದಿಂದ ಆ ಮನೆಗೆ ಸೊಸೆಯಾಗಿ ಬಂದ ಹೇಮರೆಡ್ಡಿ ಮಲ್ಲಮ್ಮ ಏನೆಲ್ಲ ಸುಟ್ಟಿಲ್ಲ, ನೆಂಟಿಲ್ಲ, ಪ್ರಪಂಚ ಜ್ಞಾನವಿಲ್ಲದ ಅತ್ತೆ ಪದ್ಮವ್ವ ಏನೆಲ್ಲ ಬಂದ ಮಲ್ಲಮ್ಮನನ್ನ ಕ್ರೂರತ್ವದಿಂದ, ವೈರತ್ವದಿಂದ ಅವಳ ಮೇಲೆ ಸೇಡನ್ನ ತೀರಿಸ್ಕೋಬೇಕು ಅಂತ ಹೇಳಿ, ಯಾಕಂದ್ರೆ ಜವಕ್ಕೂ ದೇವರಿಗೂ ಆಗಿ ಬರೋದಿಲ್ಲ. ಹ್ಯಾಂಗಾಗಿ ಬರೋದಿಲ್ಲ ಅಂದ್ರ ದೈವ ಗುಣದ ಮಲ್ಲಮ್ಮ ಸದಾ ಗುರುಲಿಂಗ ಜಂಗಮರ ಸೇವೆ, ಸದಾ ಅತ್ತೆ ಮಾವರ ಸೇವೆ, ಮನೆಯಲ್ಲಿ ಸ್ವಚ್ಛತೆ, ಸಾರಣಿ ಕಾರಣಿ, ಸೋಮವಾರಕ್ಕೊಮ್ಮೆ ಎಲ್ಲ ಪೂಜೆ ಪುರಸ್ಕಾರ ಇವೆಲ್ಲವನ್ನ ಮಾಡ್ತಾ ಎಲ್ಲರ ಬಾಯಿ ಬೆಲ್ಲಾದ್ದು ಇಡೀ ಆ ಮನೆಯ ಜನ ಜಯಲನೆ ಆ ಏನಾದ್ರು ಅಂದ್ರೆ ಎಲ್ಲ ಓಣಿಯ ಜನ ಎಲ್ಲ ತಾಯಿಯನ್ನ ಕೊಂಡಾಡ್ತಿದ್ರು. ಮನೆಯವರನ್ನ ಬಿಟ್ಟು ಎಲ್ಲರೂ ಹೊರಡುತ್ತಿದ್ರು. ನೋಡಿ ಕಲೀರಿ ಹೇಮರೆಡ್ಡಿ ಮಲ್ಲಮ್ಮನನ್ನ ಅನುಸರಿಸಲಿ ಅಂತ ಹೇಳ್ತಿದ್ರಲ್ಲ, ಹಾಂಗ ಎಲ್ಲ ಸಾಗಿತ್ತು ಮಲ್ಲಮ್ಮನ ಜೀವನ ಯಾತ್ರೆ. ಹಾಂಗ ಅಂತ ಮಲ್ಲಮ್ಮ ಯಾಂಗ ಪತಿ ದೈವ ಅಂತ ತಿಳ್ಕೊಂಡು ನಡೆದೋ, ಹಾಂಗ ಹುಚ್ಚ ಗಂಡನೊಂದಿಗೆ ಏನೆಲ್ಲ ಬದುಕನ್ನ ಬಾಳುವೆಯನ್ನ ಸಾಕಿದ್ದು ಅನ್ನುವ ವಿಚಾರವನ್ನು ತಿಳ್ಕೊಳ್ತಾ ಇತ್ತ ಕಡೆ ಏನೆಲ್ಲ ಆನಂದವಾಗಿ ಅವ್ವ ಬಸಮ್ಮ ಎಲ್ಲರ ಪ್ರೀತಿ ವಾತ್ಸಲ್ಯವನ್ನ ಗಳಿಸಿಕೊಂಡು ಮನೆಗೆ ಬರುವಂತ ಊರಿನ ಜನ ಇರಬಹುದು, ಭಕ್ತರ ಜನ ಇರಬಹುದು, ಯಾರೇ ಬರಲಿ ಇಡೀ ತನ್ನ ಮಠಕ್ಕೆ ಬರುವಂತವರೆಲ್ಲರನ್ನ ಬೇರೊಂದು ಭಾವ ಇಲ್ಲ, ನನ್ನ ಬಳಗ ಅಂತ ತಿಳ್ಕೊಂಡು ಯಾರು ಅವ್ವ ಬಸಮ್ಮ ಹೀಗೆ ಆನಂದದ ಬದುಕನ್ನ ಸಾಗಿಸ್ತಾ ಇರುವಾಗ ರುದ್ರೇಶ್ವರ ತಾತನಿಗೆ ಮದುವೆಯಾಗಿ ಕೆಲ ದಿನಗಳು ಕಳಿತಾ ಸಾಗಿದಾವೆ. ಕೆಲವಾರು ತಿಂಗಳು ಗುರುತಿಸಿದ ನಂತರ ಯಾವುದೇ ಲೋಕ ಕಲ್ಯಾಣಕ್ಕಾಗಿ ಬಂದ ಪುಣ್ಯಾತ್ಮ ರುದ್ರೇಶ್ವರ ತಾತ ಒಂದು ಸಂಸಾರಕ್ಕಾಗಿ ಬಂದಾತನಲ್ಲ. ಆ ಪುಣ್ಯಾತ್ಮ ರುದ್ರೇಶ್ವರ ತಾತ ಹೇಳ್ತಾರೆ, ಕೋಶವನ್ನಾದ್ರೂ ಓದಬೇಕಂತ, ಇಲ್ಲ ದೇಶವನ್ನಾದ್ರೂ ತಿರುಗಬೇಕಂತ. ಮನುಷ್ಯನಿಗೆ ಜ್ಞಾನ ನೂರ್ಮಡಿಯಾಗಿ ಬೆಳಗಬೇಕಾದ್ರೆ ಅಮರಕೋಶ ಅಂತ ಒಂದು ಶಬ್ದಕೋಶ ಇದೆ. ಅನಂತ ಗ್ರಂಥಗಳನ್ನು ಓದೋದ್ರಿಂದ ಅನಂತ ರೀತಿಯ ವಿಚಾರಧಾರೆಗಳು ನಮಗೆ ಗೊತ್ತಾಗ್ತವ. ಇಲ್ಲ ದೇಶ ತಿರುಗಿದ್ರೆ ಅಲ್ಲಲ್ಲಿಯ ವಾತಾವರಣ, ಅಲ್ಲಿಯ ಮಳೆ ಬೆಳೆ, ಅಲ್ಲಿ ಜನಜೀವನ, ಅಲ್ಲಿಯ ಭಾಷೆ ಅವೆಲ್ಲವೂ ನಮ್ಮ ರೀತಿ ನೀತಿ ಉಡುಗೆ ತೊಡುಗೆ ನಮಗೆಲ್ಲ ಪರಿಚಯ ಆಗ್ತವೆ. ಆದ್ದರಿಂದ ಯಾವ ಚಾರಿತ್ರ್ಯ ನಾಯಕನಾಗಿರುವಂತಹ ರುದ್ರೇಶ್ವರ ತಾತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದಾರೆ, ಪುಣ್ಯ ಕ್ಷೇತ್ರಗಳ ದರ್ಶನವನ್ನ ನಾವು ಮಾಡ್ಕೋಬೇಕು ಅಂತ ಹೇಳಿ. ಹೀಗೆ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡ್ಕೋಬೇಕು ಅಂತ ಹೇಳಿ ಸಾಗಿರುವ ಸಮಯದಲ್ಲಿ ತನ್ನ ಭಕ್ತರುಗಳಾಗಿರುವಂತ ಮಾಲಿಗೌಡರನ್ನ ಕರೆದು ಮತ್ತು ಯಾವ ಒಂದು ತನ್ನ ಆತ್ಮೀಯ ಶಿಷ್ಯನಾಗಿರುವಂತ ಆ ಕೋಳಿ ಶಿವಪ್ಪ ಯಜಮಾನರನ್ನ ಕರೆದು ಇನ್ನು ಇತ್ಯಾದಿ ಜನರಿಗೆ ಇಲ್ರಪ್ಪ, ನನಗೆ ಎಲ್ಲ ನೀವು ನಕ್ಕಂತ ಬೀಳ್ಕೊಡುಗೆ ಮಾಡಬೇಕು. ನಾನೊಂದಷ್ಟು ಪುಣ್ಯ ಕ್ಷೇತ್ರಗಳನ್ನ, ಮಹಾತ್ಮರ ದರ್ಶನಗಳನ್ನ, ಮಹಾತ್ಮರ ಮಠ ಮಾನ್ಯ ಗುಡಿ ಗುಂಡಾರ ಏನೆಲ್ಲ ದರ್ಶನ ಮಾಡಿಕೊಂಡು ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರ್ತೀನಿ. ಅದಕ್ಕಾಗಿ ನೀವೆಲ್ಲ ನಕ್ಕಂತ ನನ್ನ ಕಳಿಸಬೇಕು ಅಂತ ಕೇಳ್ತಾನೆ. ತನ್ನ ಊರಿನ ಆ ಸದ್ಭಕ್ತರು ಎಲ್ಲ ಕುಲ ಮತ ಪಂಥದ ದೈವದವರೆಲ್ಲ ಕುಂದಿಸಿದಾಗ ಮತ್ತೆ ದೊಡ್ಡವರು ಕೂಡ ದೊಡ್ಡವರೇ ಮಾತಾಡಬೇಕಲ್ಲ. ಆಗ ಯಾವ ಕೋರಿ ಶಿವಪ್ಪ ಮತ್ತು ಗೌಡರು ಹೇಳ್ತಾರೆ, ಸ್ವಾಮಿಯರೇ ನಿಮ್ಮನ್ನೇನು ಹೋಗಕ್ ಬೇಡಮ್ಮಂಗಲ್ಲ, ಹೋದ್ರು ಬೇಗ
ಮತ್ತೆ ನಮ್ಮೂರ್ ಕಡೆಗೆ ಪ್ರಯಾಣ ಆಗ್ಬೇಕಪ್ಪ ನಿಮ್ಮದು, ಹೋಗ್ತೀವಂತ ಬಹಳ ದಿನ ಹೋಗ್ಬಾರ್ರಿ, ಆದಷ್ಟು ಬೇಗ ಬರ್ರಿ ಅಂತ ಹೇಳಿ ಕಳಕಳಿಗೆ ವಿನಂತಿಯನ್ನ ಮಾಡಿಕೊಂಡ್ರು. ಆಗ ಆಯ್ತ್ರಪ್ಪ ಶಿವನಿಚ್ಛೆ ಅಂತ ಹೇಳಿ ತಂದೆ ತಾಯಿಗಳನ್ನ ನಂಬಿಸಿ ಏನೆಲ್ಲ ಅಪ್ಪ ರುದ್ರೇಶ ತಾತ ಪ್ರಯಾಣವನ್ನ ಮಾಡ್ತಾನೆ. ಎಲ್ಲಿಗೆ? ಮೊದಲು ಆ ಯಾವ ಪಂಪಾ ಮಹೇಶನ ದರ್ಶನವನ್ನ ಮಾಡಿಕೊಡ್ತಾನೆ. ಶ್ರೀ ವಿರೂಪಾಕ್ಷನ ದರ್ಶನವನ್ನ ಮಾಡಿಕೊಂಡ ಹಂಪಿಗೆ ಹೋಗಿ ಆ ಪಂಪಾಪತಿಯ ದರ್ಶನ ಮಾಡಿಕೊಂಡು ಆನಂತರ ಪಂಬಾಂಬಿಕೆಯ ದರ್ಶನ ಮಾಡಿಕೊಂಡು ಅಲ್ಲಿರುವಂತ ಎಲ್ಲ ಉದ್ದಾನ ವೀರಭದ್ರ, ಸಾಸ್ರೆ ಗಣಪ್ಪ, ವಿಜಯ ವಿಠಲನ ಗುಡಿ, ಹೀಗೆ ಯಾವ ಚಕ್ರತೀರ್ಥ, ಹೀಗೆ ಅನಂತ ಅನಂತ ರೀತಿಯ ಆ ಯಾವ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡ್ತಾ ನಡೀತಾ ಹೋಗ್ಬೇಕಲ್ಲಾಗಿನ ಕಾಲದಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ತದೇಕ ಚಿತ್ತದಿಂದ ಈ ಸೃಷ್ಟಿಯ ವಿಸ್ಮಯವನ್ನ ನೋಡ್ತಾ, ಅಪ್ಪ ಭಗವಂತ ನಿನ್ನ ಲೀಲೆ ಅನಂತ ಅಪಾರ, ಅದನ್ನ ಬಣ್ಣಿಸಲು 1000 ನಾಲಿಗೆ ಉಳ್ಳ ಆದಿಶೇಷನಿಗೆ ಸಾಧ್ಯವಿಲ್ಲ ಎನ್ನುವಂತೆ ಮನಸ್ಸಿನಲ್ಲಿ ಖುಷಿ, ಆನಂದ, ಪರಮಾನಂದ. ಆವ ಕವಿ ರಚಿಸಿದರು ಈ ಜಗದ ನಾಟಕವ. ಆ ಸುಂದರವಾದ ಈ ಭೂದೇವಿ ಒಳ್ಳೆ ಹಸಿರು ಗಿಡ ಮರ ಬಳ್ಳಿಗಳಿಂದ ಏನೆಲ್ಲ ಕಬ್ಬಿನ ಆ ಕಬ್ಬು ಬಾಳೆ ತೆಂಗು ಇಷ್ಟೆಲ್ಲ ಸುಂದರದವರಪ್ಪ ವಿರೂಪಾಕ್ಷೇಶ, ನಿನ್ನ ಲೀಲೆ ಅನಂತ ಅಪಾರ, ಎಲ್ಲದಕ್ಕೂ ಕಾರ್ಯ ಕಾರಣ ಕರ್ತೃ ನೀನೇ ತಂದೆ ಪಂಪಾ ಮಹೇಶ. ಎಳೆನಿಂಬಿ ಮಾವಿನ ಮೋದಲ ಗಿಡಕ್ಕೆ ಉಳಿ ನೀರೆರೆದವರಾರಯ್ಯ. ಯಾರು ಎರೆದಾರ? ಅಪ್ಪ ಪಂಪಾಪತಿ, ಪಂಪಾ ಮಹೇಶ, ಜಗದೀಶ, ಸರ್ವೇಶ ನೀನೆಯಪ್ಪ ಎರೆದಿರತ. ಎಳೆನಿಂಬಿ ಮಾವಿನ ಮೋದಲ ಗಿಡಕ್ಕೆ ಉಳಿ ನೀರೆರೆದವರಾರಯ್ಯ. ಬಾಳೆ ಕಬ್ಬು ತೆಂಗುಗಳಿಗೆ ಸಿಹಿ ನೀರೆರೆದವರಾರಯ್ಯ. ಅಲ್ಲೇ ಮಗು ಹುಂಚಿ ಗಿಡ ಇರ್ತೈತೆ, ಅದರ ಪಕ್ಕಕ್ಕ ಒಂದು ಕಬ್ಬಿನ ತೋಟ ಇದೆ, ಬಾಳೆಯ ತೋಟ ಇದ್ದಾವೆ, ತೆಂಗಿನ ಮರ ಇದೆ, ಅಲ್ಲಿ ಸಿಹಿ ನೀರನ್ನ ಎರೆದಾನ. ಯಾರು? ಅಪ್ಪ ಜಗದೀಶ, ಸರ್ವೇಶ, ಪಂಪಾ ಮಹೇಶ, ವಿರೂಪಾಕ್ಷ ಅಂತ ಹೇಳಿ ಆತನ ಲೀಲೆಯನ್ನ ಕಣ್ತುಂಬ ಗಿಡ ಮರ ಬಳ್ಳಿ ಸಸಿ ಮಳೆ ಬೆಳೆ ಎಲ್ಲವನ್ನ ನೋಡಿ ಖುಷಿ ಪಡ್ತಾ ಮನಸ್ಸಿನಲ್ಲಿ ಜಾಜಿ, ಮಲ್ಲಿಗೆ, ಕೇಳಿಗೆ, ಸಂಪಿಗೆ ಇವುಗಳಿಗೆ ಘಮಘಮಿಸುವ ಕಂಪನ್ನು ಕೊಟ್ಟವರು ಯಾರು? ದೇವಾದಿದೇವ ಮಹಾದೇವ ಭಗವಂತ ಅಂತ ತಿಳ್ಕೊಂಡು ಅನಂತ ರೀತಿಯಲ್ಲಿ ಏನೆಲ್ಲ ಸ್ನಾನ ಮಾಡಿಕೊಂಡು ಅನನ್ಯ ಭಕ್ತಿ ಭಾವದಿಂದ ಪಂಪಾ ಮಹೇಶ ಪಂಪಾಂಬಿಕೆಯ ಮುಂದೆ ಲಿಂಗಾರ್ಚನೆ ಮಾಡಿಕೊಳ್ಳುತ್ತಾ ಶಿವ, ಆ ಯಾರು ಶಿವನನ್ನು ನಂಬಿರ್ತಾರೋ ಅವರಿಗೆ ಯಾವುದೂ ಕೊರತೆ ಇಲ್ಲ. ಶಿವ ಇರ್ಬೋದು, ವಿಷ್ಣು ಇರ್ಬೋದು. ಅದಕ್ಕಾಗಿ ಹೇಳ್ತಾರೆ, ಅಕ್ಕರವು ಲೇಖಕ್ಕೆ ತರ್ಕತಾ ವಾದಕ್ಕೆ ಮಿಕ್ಕ ಓದುಗಳು ತಿರುಪಿಗೆ ಮೋಕ್ಷಕ್ಕೆ 2 ಅಕ್ಷರವೇ ಸಾಕು ಸರ್ವಜ್ಞ. ಮೋಕ್ಷಕ್ಕೆ 2 ಅಕ್ಷರಪ್ಪ. ಯಾವಂದ್ರೆ ನಾವು ಯಾವ ಹಿಂದೂ ಧರ್ಮದ ವೀರಶೈವ ಲಿಂಗಾಯಿತರು ನಾವು ಶಿವ 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 ಅಂತ ಕರಿತೀವಿ, ನಮೂ 2 ಅಕ್ಷರನೇ. ಇನ್ನು ವೈಷ್ಣವರು ರಾಮ ವಿಷ್ಣು ಕೃಷ್ಣ ಅಂತ ಕರೀತಾರೆ, ಅವು 2 ಅಕ್ಷರನೇ. ಮುಸ್ಲಿಂ ಬಂಧುಗಳು ಅಲ್ಲಾ ಎಂದು ಪ್ರಾರ್ಥನೆ ಮಾಡ್ತಾರೆ, ಅವು 2 ಅಕ್ಷರನೇ. ಕ್ರೈಸ್ತ ಬಂಧುಗಳು ಯೇಸು ಎಂದು ಕರೀತಾರೆ, ಅದು 2 ಅಕ್ಷರನೇ. ಜೈನರು ಬೌದ್ಧ ಅಂತ ಕರೀತಾರ, ಬುದ್ಧಿಸಂ, ಅವರು ಕೂಡ 2 ಅಕ್ಷರನೇ. ಅದಕ್ಕಾಗಿ ಕವಿಗಳು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿಯನ್ನು ಶಿವಯೋಗಿ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರನೇನು ಭಾವಿಸುವರದಂತೆ ತೋರುವನು. ಈ ತೆರನಾಗಿ ಏನೆಲ್ಲ ವೈಭವ ಸೃಷ್ಟಿಯ ಸೊಬಗನ್ನ ಸೌಂದರ್ಯವನ್ನ, ನಿರ್ಲಿಪ್ತವಾದ ಆಕಾಶ ಜುಳುಜುಳುವಂದು ಹರಿಯುವ ಧುಮ್ಮಿಕ್ಕಿ ಹರಿಯುವ ಜಲಧಾರೆಯನ್ನು ಎಲ್ಲೆಲ್ಲೂ ತುಂಬಿದೆ ಒಲವಿನ ಚೆಲುವಿನ ಸಾಕ್ಷಾತ್ಕಾರ.
ಹೀಗೆ ಆ ಶಿವನ ಸಾಕ್ಷಾತ್ಕಾರ ಸುಂದರವಾಗಿ ಆತ ನಿರ್ಮಿಸಿದ ಈ ಪೃಥ್ವಿ, ಈ ಅಪ್ಪು, ಈ ತೇಜು, ಈ ವಾಯು, ಈ ಆಕಾಶ ಇವೆಲ್ಲವನ್ನ ನೋಡ್ತಾ ಓಂ ನಮಃ ಶಿವಾಯ ಧ್ಯಾನ ಮಾಡ್ತಾ ಪುಣ್ಯಕ್ಷೇತ್ರಗಳನ್ನ ನೋಡಿದ. ಎಲ್ಲವುಗಳನ್ನ ನೋಡಿಕೊಂಡು ವಾಣಿಭದ್ರೇಶ್ವರನ ದರ್ಶನ ಮಾಡಿಕೊಂಡ. ಎಲ್ಲ ದೇವರುಗಳನ್ನ ದರ್ಶನ ಮಾಡ್ತಾ 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 ಮುಂದೆ ಕುಮಾರೇಶನ ದರ್ಶನ ಮಾಡ್ಕೊಳ್ತಾನೆ. ಆ ಕುಮಾರೇಶನ ದರ್ಶನ ಮಾಡಿಕೊಂಡು ಯಾವ ಎಂಬಿಗನೂರಿನ ಜಡಿಸಿದ್ದ ಶಿವಯೋಗಿಯನ್ನ, ಚಳ್ಳಗುರಿಕಿಯ ಎಲ್ಲಿ ತಾತನಂತವರನ್ನ ದೇಹವೇ ದೇವಾಲಯವನ್ನ ಮಾಡಿಕೊಂಡ್ರು. ಅಂತ ಪುಣ್ಯಾತ್ಮರು ಅವರ ದರ್ಶನವನ್ನು ಮಾಡಿಕೊಂಡ್ರು. ಹಾಗೆಲ್ಲ ಗುರುಕುಮಾರನಿಗೆ ಒಂದು ಅನುಮಾನ ಬಂದಿತ್ತು, ಸಂಶಯ ಬಂದಿತ್ತು. ಲಿಂಗ ಕಟ್ಟುವಬೇಕೋ ಕಟ್ಟಬಾರದು ಅಂತ ಸಂಶಯ ಬಂದಿತ್ತು. ಆಗ ಅವರ ಗುರುಗಳು ಹೇಳಿದ್ರಂತ, ಎಮ್ಮಿಗೆ ನೂರು ಜಡಿಸಿದ್ದ ಶಿವಯೋಗಿ ಹತ್ರ ಹೋಗಪ್ಪ, ನಿನ್ನ ಸಂಶಯಕ್ಕೆ ಪರಿಹಾರ ಆಗತ್ತಂತ. ಜಡಿತಾತ ತನ್ನ ದೇವನ್ನೇ ದೇವಾಲಯ ಮಾಡಿಕೊಂಡಾತ, ಮನಸ್ಸಿನಲ್ಲಿಯೇ ಪ್ರಾಣಲಿಂಗವನ್ನು ಆರಾಧಿಸುವಾತ, ಯಾವ ಇಷ್ಟಲಿಂಗವನ್ನು ಧರಿಸಿದಾತಲ್ಲ ಆತನ ಹತ್ರ ಹೋಗುವಂತ ಗುರುಗಳು ಹೇಳ್ತಾರೆ ಹುಬ್ಬಳ್ಳಿಗೆ. ಅವಾಗ ಆನೆಗಲ್ಲ ಗುರುಕುಮಾರ ಶಿವಯೋಗಿ ಕಂಪನಿಗೆ ಬಂದು ಅಲ್ಲಿ ಕೇಳಿಕೊಂಡು ಅಪ್ಪವ್ರು ಏನ್ ತಗೊಳ್ತಾರೆ ಅಂದಾಗ ಒಂದಷ್ಟು ಎಲಿ ಅಡಿಕೆ ತಂಬಾಕು ಹಾಕೊಳ್ತಾರ ನೋಡಪ್ಪ ಅಂದ್ರ ಆ ಗುರುಗಳಿಗೆ ಇಷ್ಟ ಬಂದಂತದ್ದನ್ನೇ ಎಲಿ ಅಡಿಕೆ ತಂಬಾಕು ತಗೊಂಡು ಆಚಾರವಂತನಾಗಿರುವಂತಹ ಕುಮಾರೇಶ ತನ್ನ ಮನದ ಸಂಶಯವನ್ನ ಕಳ್ಕೊಳ್ಳಕ ಎಮ್ಮಿಗೆ ನೂರಿಗೆ ಹೋದ. ಇತ್ತ ಕಂಪ್ನಿ ದಾಟಿರ್ಬೋದು, ಅಲ್ಲೇ ಮಠದೊಳಗೆ ಕುಂತು ಆ ಎಮ್ಮಿಗೆ ನೂರು ಜಡಿಸಿದ್ದ ಶಿವಯೋಗಿ ಹೇಳ್ತಾರೆ, ಒಬ್ಬ ಮಹಾತ್ಮ ಬರ್ತಾನೋ, ಒಬ್ಬ ಲೋಕ ಕಲ್ಯಾಣ ಪುರುಷ ಬರ್ತಾನೋ, ಧರ್ಮೋದ್ಧಾರಕ ಬರ್ತಾನೋ, ಬೇಗ ಬೇಗ ಕಸ ಅನ್ರಿ, ಸಾರಣಿ ಕಾರಣಿ ಮಾಡ್ರಿ, ಅಂಗಳಕ್ಕೆ ನೀರು ಹಾಕ್ರಿ, ರಂಗೋಲಿ ಹಾಕ್ರೋ ಅಂತ ಹೇಳಿ ವೈಭವದಿಂದ ಆ ಮಠವನ್ನು ಶೃಂಗಾರ ಮಾಡಿ ಅಲ್ಲೇ ಇದ್ದದ್ದು ಒಂದಿಷ್ಟು ಆ ಸಣ್ಣದೊಂದು ಗುಂಡು ತಗೊಂಡು ಒಂದು ನೀರ್ ಪಂಚ ಕಟ್ಕೊಂಡು ಕೂತ್ಕೊಂಡಿರ್ತಾನೆ. ಇದಕ್ಕೆ ಬರ್ತಾನಂತ. ಲಿಂಗು ಕಟ್ಟಬೇಕೋ ಕಟ್ಟಬಾರದು ಅಂತ ಸಂಶಯ ಪಟ್ಟು ಬರಕೈತೇನ, ಅದಕ್ಕೆ ನಾನು ಬಾಯಿಯಿಂದ ಉತ್ತರ ಹೇಳ್ಬಾರ್ದು, ನಾನೇ ಲಿಂಗ ದೇವನನ್ನು ಕಟ್ಟಿಕೊಂಡು ಲಿಂಗವೇ ಶ್ರೇಷ್ಠ ಅಂತ ಹೇಳೋಣ ಅಂತ ಅಂದ. ಅದಕ್ಕಾಗಿನ ಕಟ್ಟಿದ ಲಿಂಗವ ಬಿಟ್ಟು ಎಷ್ಟು ಚಂದ ಹೇಳ್ಯಾರ. ಅಪ್ಪ ನೀನ್ ಕಾಶಿಗೆ ಹೋಗ್ತೀಯೋ, ಕೇದಾರಕ್ಕೆ ಹೋಗ್ತೀಯೋ, ರಾಮೇಶ್ವರಕ್ಕೆ ಹೋಗ್ತೀಯೋ, ಯಾವ್ಯಾವ ದೇವಸ್ಥಾನಕ್ಕೆ 12 ಜ್ಯೋತಿರ್ಲಿಂಗಕ್ಕೆ ಹೋಗೋ, ಬೇಡ ಅನ್ನೋದಿಲ್ಲ. ಆದ್ರೆ ಕಟ್ಟಿದ ಲಿಂಗವನ್ನ ಬಿಟ್ಟು ಕೊಟ್ಟು ಹೋಗ್ಬೇಡಪ್ಪ. ಅದಕ್ಕಾಗಿ ಆ ಲಿಂಗದೇವ ಕೊನೇ ಪಕ್ಷದಲ್ಲಿ ನಿನ್ನ ಜೊತೆಗೆ ಯಾವ ಹೆಂಡತಿ ಬರಲ್ಲ, ಗಂಡ ಬರಲ್ಲ, ಮಕ್ಕಳು ಬರೋದಿಲ್ಲ, ಯಾರು ಬರಲ್ಲ. ಉಳಿದಂತವರೆಲ್ಲ ಅಪ್ಪ ನಾವು ಮುಸಲ್ಮಾನ್ ಬಂಧುವನ್ನ ನಿನ್ನ ದೇವ ಎಲ್ಲಿದ್ದಾನೆ ಅಂದ್ರೆ ಅವರು ಹೇಳ್ತಾರೆ, ನನ್ನ ದೇವ ಆ ಮಸೀದಿಯಲ್ಲಿ ಅದಾನ ಅಂತ ಹೇಳ್ತಾರೆ. ಮತ್ತ ಯೇಸು ಬಂಧುಗಳನ್ನು ಕೇಳಿದ್ರೆ ಚರ್ಚಿನಲ್ಲಿ ನಮ್ಮ ದೇವರು ಅದಾನಂತ ಹೇಳ್ತಾರೆ. ಇನ್ನು ಜೈನರನ್ನ ಬೌದ್ಧರನ್ನ ಕೇಳಿದ್ರೆ ಬಸದಿಗಳಲ್ಲಿ ನಮ್ಮ ದೇವರಿದ್ದಾನೆ ಅಂತ ಹೇಳ್ತಾರೆ. ಆದರೆ ನಮ್ಮ ವೀರಶೈವರ ಸೌಭಾಗ್ಯ ಅಂತದ್ದು, ನಮ್ಮ ಲಿಂಗಾಯತ ಧರ್ಮದ ಸೌಭಾಗ್ಯ ಅಂತಂದ್ರೆ ಒಂದು ಲಿಂಗ ಧರಿಸಿದ ಚಿಕ್ಕ ಮಗುವನ್ನ, ಮಗುವೆ ನಿನ್ನ ದೇವನಲ್ಲಿ ಅಂದ್ರೆ ತನ್ನ ಕೊರದಲ್ಲಿಯ ಲಿಂಗವನ್ನು ತೋರಿಸಿ ಇಲ್ಲಿ ನನ್ನ ದೇವರಿದ್ದಾನೆ ಅಂತ ಹೇಳುವ ಭಾಗ್ಯ ಅದನ್ನ ಗುರುಪುಂಗವರು ನಮಗೆ ಕೊಟ್ಟಾರೆ. ಅದನ್ನು ತೋರಿಸಿದ ಜಡಿಸಿದ್ದ ಶಿವಯೋಗಿ ಹಿಂಗ ಆರಾಡಿನ ರುದ್ರತಾತ ಎಮ್ಮಿಗೆ ನೂರಿಗೆ ಹೋದ. ಮುಂದೆ ಚಳುವಳಿಗೆ ಜಡಿಸಿದ್ದ ಶಿವಯೋಗಿ ದರ್ಶನ ಮಾಡಿಕೊಂಡ. ಮತ್ತೆ ಈ ಭಾಗಕ್ಕೆ ಉತ್ತರ ಭಾಗಕ್ಕೆ ಏನಿಲ್ಲ ಪ್ರಯಾಣವನ್ನ ಮಾಡಿದ ಅಪ್ಪ ಇಳಕಲ್ಲಿನ ವಿಜಯಮಾಂತ ಶಿವಯೋಗಿಗಳನ್ನ ಕಂಡ. ಅಲ್ಲೂ ಅನುಸಂಧಾನ ಮಾಡಿಕೊಂಡು ಅವರ ಆಶೀರ್ವಾದವನ್ನು ತಗೊಂಡು ಮುಂದೆ ಯಾವ ಅಮರಪ್ಪನವರ ಹತ್ರ ಹೋಗ್ತಾನೆ. ಯಾವ ಯಾವ ನಮ್ಮ ರುದ್ರಮುನಿ ತಾತ ಅದು ಏನು ಎಂತ ಅನ್ನೋದನ್ನ ನಮ್ಮ ಗವಾಯಿ ಒಂದು ಹಾಡಾಡುವಂತ ದೇವರು ಎಂದು ಯಾರ ಕೇಳುವೆಯೋ, ಅವರಿಗೆ ಕೇಳುವುದಕ್ಕೂ ಮನಸ್ಸನ್ನು ನೀ ಕೇಳು, ನಿನ್ನ ಮನಸ್ಸನ್ನು ನೀ ಕೇಳು. ದೇವರು
ಇರುವನು ಇಲ್ಲವೆಂದು ಯಾರನ್ನು ಕೇಳುವೆಯೋ ದೇವರು ಇರುವನು ಇಲ್ಲವು ಎಂದು ಯಾರನ್ನು ಕೇಳುವೆಯೋ ಅವರನ್ನು ಇವರಿಗೆ ಮನಸ್ಸನ್ನು ನೀ ಕೇಳು ದೇವರು ಇರುವನೋ ಇಲ್ಲವೋ ಎಂಬುದು ದೇವರು ಇರುವನೋ ಇಲ್ಲವೋ ಎಂಬುದು ಹರಿವ ಜಲದಲ್ಲಿ ಉಳಿವ ಜ್ಯೋತಿಯ ದೇವರು ತುಂಬಿರುವ ಹರಿವ ಜಲದಲ್ಲಿ ಉಳಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ ಅರಳು ನಿಂತಿರುವ ಹೂವಿನಂದದಲ್ಲಿ ದೇವರು ನಗುತ್ತಿರುವ ಓ ದೇವರು ನಗುತ್ತಿರುವ ದೇವರು ಇರುವನೋ ಇಲ್ಲವೋ ಎಂದು ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ನೀ ಕೇಳುವೆಯೋ ಗುಡಿಯ ಗಂಟೆಯಲ್ಲಿ ಮಂತ್ರ ಘೋಷದಲ್ಲಿ ದೇವರು ತುಂಬಿರುವ ಗುಡಿಯ ಗಂಟೆಯಲ್ಲಿ ಮಂತ್ರ ಘೋಷದಲ್ಲಿ ದೇವರು ತುಂಬಿರುವ ಒಲವು ತುಂಬಿರುವ ಚಲುವು ಮಾತಿನ ಒಲವು ತುಂಬಿರುವ ಚಲುವು ಮಾತಿನ ದೇವರು ತುಂಬಿರುವ ಓ ದೇವರು ತುಂಬಿರುವ ಮಧುರ ಹಾಲಿನಲ್ಲಿ ಸಿಹಿಗೇನಿನ ದೇವರು ತುಂಬಿರುವ ಮಧುರ ಹಾಲಿನಲ್ಲಿ ಸಿಹಿಗೇನಿನಲ್ಲಿ ದೇವರು ತುಂಬಿರುವ ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ತುಂಬಿರುವ ಓ ದೇವರು ತುಂಬಿರುವ ದೇವರು ಇರುವನು ಇಲ್ಲವೋ ಎಂಬುದು ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳುವೆಯೋ ಅವರಿಗೆ ಇವರಿಗೆ ಕೇಳುವುದಾದ ಮನಸ್ಸನ್ನು ನೀ ಕೇಳು ತಮ್ಮ ಮನಸ್ಸನ್ನು ನೀ ಕೇಳು ಎಂಬುದು ಕೇಳು ತಾಯಿ ಮಡಿಲಿನಲ್ಲಿ ಗುರುಗಿ ನಡೆಯಲು ದೇವರು ತುಂಬಿರುವ ತಾಯಿ ಮಡಿಲಿನಲ್ಲಿ ಗುರುಗಿ ನಡೆಯಲು ದೇವರು ತುಂಬಿರುವ ಅಣುರೇಣ ತುಣ ಕಟ್ಟೆಗಳಲ್ಲಿ ಅಣುರೇಣ ತುಣ ಕಟ್ಟೆಗಳಲ್ಲಿ ದೇವರು ನಗುತ್ತಿರುವ ಓ ದೇವರು ನಗುತ್ತಿರುವ ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳುವೆಯೋ ಅವರಿಗೆ ಇವರಿಗೆ ಕೇಳುವುದಾದ ಮನಸ್ಸನ್ನು ನೀ ಕೇಳು ತಮ್ಮ ಮನಸ್ಸನ್ನು ನೀ ಕೇಳು ತಮ್ಮ ಮನಸ್ಸನ್ನು ನೀ ಕೇಳು ಶಿವಸಾಮಜಯ ನಮಃ ಪಾರ್ವತಿ ಬಲಿಸುವರ ಮಹಾದೇವ ಈಶ್ವರನಾಗಿ ಜ್ಞಾನವನ್ನ ಪಡೆಯುವ ಸುಜ್ಞಾನವನ್ನ ಪಡೆಯುವ ಹಂಬಲದಿಂದ ಯಾವ ಆ ರುದ್ರಮುನಿ ಶಿವಯೋಗಿ ಭೂದಗುಂಪಿಯ ಈ ಏನು ಕಾಶಿ ಹತ್ರ ಇದ್ದಲ್ಲ ಆ ಭೂದಗುಂಪಿಯ ನಂಜುಂಡೇಶ್ವರನ್ನ ಆ ಕನಕಗಿರಿಯ ಹಾಲೇಶನನ್ನ ನೀರಲ್ಕೆರೆ ಬಸವಲಿಂಗ ಶರಣರನ್ನ ಮತ್ತು ಸಂಜೆ ಕೆಲವು ಘನಬಿಡದಾರರನ್ನ ಮತ್ತು ಈ ಗಜೇಂದ್ರನದ ಪಕ್ಕದಲ್ಲಿರುವಂತಹ ಕಳಕ ಮಲ್ಲಯ್ಯನನ್ನ ಈ ಅನೇಕ ರೀತಿಯಿಂದ ಆ ಒಂದು ಗುಡಗುಂಟಿಯ ಅಮರೇಶ್ವರ ದರ್ಶನ
ಮಲ್ಲಿಕಾರ್ಜುನ ಲಿಂಗ ಮೂರ್ತಿಯನ್ನ ಕಂಡು ಅಲ್ಲಿಂದ ಆ ಎಡಕಲ್ಲಿನ ಮಹಾಂತ ಶಿವಯೋಗಿಗಳ ದರ್ಶನ ಮಾಡಿಕೊಂಡು ಮುಂದೆ ಹುಲಿಗೇರಿಗೆ ಹೋಗ್ತಾ ಇದ್ದಾರೆ. ಆ ಹುಲಿಗೇರಿಯಲ್ಲಿ ಒಬ್ಬ ಮಹಾತ್ಮರು ಅಮರಪ್ಪಾರ್ಯರು ಅನ್ನುವಂತಹ ವಿಚಾರ, ಅಮರಪ್ಪನವರು ಅಂತ ಹೇಳಿ ಒಳ್ಳೆ ನೀತಿವಂತರು, ಧರ್ಮವಂತರು, ಒಳ್ಳೆ ತತ್ವವೆತ್ತರು, ಆಚಾರ ನಿಷ್ಠರು ಆಗಿರ್ತಾರ. ಅವರು ಅವರ ಮಠಕ್ಕೆ ಹೋಗ್ತಾರೆ. ಆಗ ಈ ಪುಣ್ಯಾತ್ಮನ ಕಂಡ ಅವರು ಬಹಳ ಖುಷಿ ಆಗ್ತಾರೆ. ಈತನ ಹಣೆಯ ಮೇಲೆ ಸದಾ ತ್ರಿಪುಂಡ್ರ ಧಾರಣ, ಹಸನ್ಮುಖ, ಮನಸ್ಸಿನಲ್ಲಿ ನಿರ್ಮಲ ಭಾವ, ನಿರಾಶ, ಬೇಕು ಬೇರೆಂದೆರಡು ಭವಬೀಜಗಳ ಉರಿದು ಲೋಕದೊಳಗೆ ಇದ್ದು ಇಲ್ಲದ ಮಹಿಮೆಗೆ ಜಯಮಂಗಲಂ ನಿತ್ಯ ಸೋಮಂಗಲಂ ಎನ್ನುವಂತೆ ನಿರ್ಲಿಪ್ತ ಭಾವದಿಂದ ಜ್ಞಾನಾರ್ಜನೆಗಾಗಿ ಸುಜ್ಞಾನ ಸಂಪಾದನೆಯ ಹಂಬಲದಿಂದ ಎಲ್ಲ ಗುಡಿ ಗುಂಡಾರ ಮಠ ಮಾನ್ಯ ಏನೆಲ್ಲ ಸುಜ್ಞಾನಿಗಳ ದರ್ಶನವನ್ನು ಪಡಿತಾ ಏನೆಲ್ಲ ವಿರಕ್ತ ಪುಂಗವರನ್ನ, ಪಟ್ಟದ ದೇವರುಗಳನ್ನ, ಆರೂಢರನ್ನ, ಅವಧೂತರನ್ನ, ಎಲ್ಲ ಸಾಧು ಸತ್ಪುರುಷರನ್ನ, ದಾಸ ಶ್ರೇಷ್ಠರನ್ನ ಕಂಡುಕೊಂಡು ಅವರ ಆಶೀರ್ವಾದ ತಗೊಂಡು ಮುಂದೆ ವೀಳಿಗೇರಿಯ ಅಮರಪ್ಪನವರ ಹತ್ರ ಬರ್ತಾನೆ. ಯಾವತ್ತೂ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಆ ಮುಖ ಅಂತಕ್ಕಂಥದ್ದು, ಆ ಮುಖದ ಚೇತನ, ಆತನ ಮುಖದಲ್ಲಿರುವ ಚುಟ್ಕಳೆ ಯಾವ ಅಮರಾರ್ಯರನ್ನ ಪ್ರೀತಿ ವಾತ್ಸಲ್ಯಗಳಿಂದ ಕಾಣುವಂತೆ ಮಾಡಿತು. ಆಗ ಆ ಅಮರಾರ್ಯರು ಹೋಗಿ ನಮಸ್ಕಾರ ಮಾಡಿದ್ರೆ ನಮ್ಮನೆ ನಮಸ್ಕಾರಗಳಿದವ. ಆದ್ರೆ ಈತ ಈ ಗುರುಪುತ್ರರು ನಮಸ್ಕಾರ ಮಾಡ್ತಾರೆ ನೋಡು. ಸ್ವಾಮಿ ಎಷ್ಟೇ ಗುರು ಎಂತ ಅವಸರದಾಗಿರೋದಕ್ಕ, ಅದೆಂತ ಚಿತ್ತ ಎತ್ತಗನು ಹೋಗಿರೋದಕ್ಕ ಒಬ್ಬ ಗುರುಪುತ್ರ ಮನುಷ್ಯ ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ಆತನ ಮೇಲೆ ಚಿತ್ತ ಬರಬೇಕು ಗುರುವಿನ. ಆ ಒಂದು ತೆರನಾದ ನಮಸ್ಕಾರ ಗುರುಪುತ್ರರಿಗೆ ಬರ್ತಿರ್ತೈತೆ, ಗುರುಪುತ್ರರಾದವರು ಮಾಡ್ತಾರೆ. ಹಂಗ ಯಾವ ರುದ್ರೇಶ್ವರ ತಾತ ಜ್ಞಾನದ ಹಂಬಲದಿಂದ ಬಂದ ಪುಣ್ಯಾತ್ಮ ಅಮರಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವನ್ನು ಮಾಡಿದಾಗ, ಯಾರಪ್ಪ ನೀನು, ಎಲ್ಲಿಂದ ಬಂದಿದೀಯಾ ಅಂತ ಕೇಳಿದಾಗ, ನಾನು ಯಾವ ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿರುವಂತ ಹಂಪೆಯ ಸಾನ್ನಿಧ್ಯದಲ್ಲಿರುವಂತ ಆರಾಳ ಗ್ರಾಮದವನು ನಾನು ಅಂತಕ್ಕಂಥ ಮಾತನ್ನ, ಯಾಕೆ ಬಹುದೂರ, ಆಗಿನ ಕಾಲದಲ್ಲಿ ದೂರ, ಈಗಿನ ಕಾಲದಲ್ಲಿ ಬಿಡು ಬೆಂಗಳೂರು ಇವತ್ತು ರಾತ್ರಿ ಬಸ್ ಹತ್ತಿ ಮುಂಜಾನೆ ಇರ್ತಾರೆ. ಆ ಕಾಲದಲ್ಲಿ ಕಷ್ಟ ಇತ್ತು ಪ್ರಯಾಣ. ಹೀಗಿರುವಾಗ ದೂರದ ಸಂಪರ್ಕಗಳು ಇರೋದು ಕಡಿಮೆ ಇತ್ತು. ಆಗ ಹೇಳಿದಾಗ, ಹೌದೇನಪ್ಪ, ಷಟ್ಪುರ ಮಠದೊಡೆಯರು ನಾವು, ಅಲ್ಲಿಯ ದಾಸೋ ಮಠದವರು, ಏನಪ್ಪ ಮತ್ತೆ ನೀನೇ ಹಾಕೊಂತೀಯೋ ಅಂದಾಗ, ಅಪ್ಪ ಮಹಾತ್ಮರ ದರ್ಶನ ಅದೊಂದು ಯೋಗ, ಪುಣ್ಯಕ್ಷೇತ್ರಗಳ ದರ್ಶನ ಅದೊಂದು ಭಾಗ್ಯ, ನಿಮ್ಮಂತವರ ಕೃಪಾಶೀರ್ವಾದ, ಕೃಪಾದೃಷ್ಟಿ ಇವನ ಮೇಲೆ ಬೀಳಿ ಅಂತ ದೃಷ್ಟಿಯಿಂದ ತಮ್ಮ ದರ್ಶನಕ್ಕೆ ಬನ್ನಿ ನನ್ನಪ್ಪ ಅಂತ ಹೇಳ್ತಾನೆ. ಆಯ್ತಪ್ಪ ಇರು ಅಂತ ಹೇಳ್ತಾರೆ. ಅವಾಗ ಗುರುವಿನ ಋನ್ಮನಗಳನ್ನು ಗಿರಿತಾನೆ. ಯಾವ ಭಾವದಿಂದ? ಸೇವಾಭಾವದಿಂದ. ಗುರುಗಳಿಗೆ ಏನು ಬೇಕು ಏನಿಲ್ಲ ಆ ಅನುವರಿತು ಏನೆಲ್ಲ ಸೇವಾ ಮಾಡ್ತಾ 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 ಕೆಲ ದಿನಗಳು ಅಲ್ಲೇ ಇರ್ತಾನ. ಈತನ ಸನ್ನಡತೆ, ಈತನ ಹೃದಯದ ಪರಿಶುದ್ಧತೆ, ಈತನ ಮಾತಿನಲ್ಲಿರುವಂತ ಯಾವ ಆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಬೆಚ್ಚಿ ಔದವುದೆನ್ನಬೇಕು ಎನ್ನುವಂತ ಈತನ ಮಾತುಗಳು ಏನಿದ್ವಲ್ಲ, ಮಾತು ಮನಸ್ಸು ಒಂದಾಗಿತ್ತು. ಮನಸ್ಸಿನ ಮಾತು ಒಂದಾದ ಕಾರಣ ನಡೆ ನುಡಿ ಒಂದಾದ ಈ ಪುಣ್ಯಾತ್ಮ ರುದ್ರೇಶ್ವರ ತಾತನನ್ನ ಕಂಡು ಅವರ ಹೃದಯ ಸಾಮ್ರಾಜ್ಯವನ್ನು ಗೆದ್ದು ಬಿಟ್ಟ. ಗೆದ್ದು ಅಪ್ಪ ಅಷ್ಟೋ ದಿನಗಳಾದ ನಂತರ ತಮ್ಮ ಪೂಜಾ ಕೋಲೆ ಕರ್ಕೊಳ್ತಾರೆ. ಈತನ ಸೇವಾ ಎಲ್ಲದನ್ನ ನೋಡಿ ಆನಂದಗೊಂಡಾಗ, ಏನಪ್ಪ ಏನು ಹಂಬಲಿಸಿ ಬೈದೀಯಾ? ಏನಿಲ್ಲಪ್ಪ,
ಪ್ರತಿದಿನ ನೀನು ಹೇಳುವ ಯಾವ ಷಟ್ಶಾಸ್ತ್ರಗಳನ್ನು ಕೇಳಿ ಅದೇ ಆನಂದ, ಅದೇ ಪರಮಾನಂದ. ಯಾಕಂದ್ರೆ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗ ಹೌದು ನರರಿಗೆ ಮುಕ್ತಿ, ದುರಿತ ಕರ್ಮವರಲ್ಲದಿರು, ಪುಣ್ಯವನೆ ಮಾಡು, ಹರನಡಿ ಬಿಡಿ ಶಾಂತರೊಡನಾಡು. ಕರುಣವಿರಲಿ ಜೀವರುಳು, ನೀತಿ ವಿಧನಾದು, ಪರೆ ಪಂಚದರನೆಂದು ಗತಿಸುವ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವುದು ಮುಕ್ತಿ ಎನ್ನುವಂತೆ ನಿಮ್ಮ ಒಂದೊಂದು ಮಾತುಗಳು ನನ್ನ ಬಾಳನ್ನ ಬೆಳಗದಿರು ನನ್ನಪ್ಪ. ಅವು ನನ್ನ ಜೀವನಕ್ಕೆ ದಾರಿದೀಪದ ಅನಂತ್ಯ ರತ್ನಗಳ ಮಾತುಗಳನ್ನು ಕೊಟ್ಟಿ ನನ್ನಪ್ಪ. ನನ್ನ ಜೀವನ ಧನ್ಯ ಆಯಿತು, ಆದ್ರೆ ನನ್ನನ್ನು ಶಿಷ್ಯನಾಗಿ ಮಾಡ್ಕೊಂಡ್ಬಿಡು ಅಂತ ಕೇಳ್ತಾರೆ ರುದ್ರೇಶ್ವರ ತಾತನವರು. ನನಗ ಆ ಗುರು ಕರುಣೆಯನ್ನ ಕರುಣಿಸು, ಗುರು ದೀಕ್ಷೆಯನ್ನ ಕೊಡು, ನಿನ್ನ ಶಿಷ್ಯನನ್ನಾಗಿ ಮಾಡ್ಕೊಂಡಾಗ ನೋಡು ದೊಡ್ಡವರ ಮಾತು ದೊಡ್ಡದೇ ಆಗಿರುತ್ತ. ಅವರು ಅಮರಪಾರ್ಯರು ಹೇಳ್ತಾರೆ, ಉಳಿಗಿರಿಯ ಅಮರಪ್ಪನವರು ಹೇಳ್ತಾರೆ, ಅಪ್ಪ ರುದ್ರೇಶ ನನಗಿಂತಲೂ ಸಮರ್ಥರು, ನನಗಿಂತಲೂ ಯೋಗದಲ್ಲಿ ಬಲ್ಲಿದರು, ಮೇಧಾವಿಗಳು, ಸಾಧಕರು, ರಾಜಯೋಗ, ಹಠಯೋಗ, ಶಿವಯೋಗ ಏನೆಲ್ಲವನ್ನು ಸಾಧಿಸಿದ ಪುಣ್ಯಾತ್ಮರಪ್ಪವರು ಅವ್ರ ಹತ್ರ ಅಂಕಲಿಗೆಯ ಅಡವಿ ಸಿದ್ಧರ ಹತ್ರ ಅಲ್ಲಿ ಕುಟುಂಬಗಳು ಧನ್ಯಾತಿಯ, ನೀನು ಧನ್ಯಾತಿಯ ಅಂತಾರೆ. ಆಯ್ತು ನನ್ನಪ್ಪ ಆಯ್ತು ಅಂತ ಹೇಳಿ ಅಲ್ಲಿ ಸೇವಾ ಮಾಡಿ ಅಲ್ಲಿ ಆಶೀರ್ವಾದ ತಗೊಂಡು ಅದರಂತೆ ಏನೆಲ್ಲ ಹೋಗಿ ಅಂಕಲಿಯ ಮಠದ ಅಡವಿ ಸಿದ್ಧರನ್ನ ಕಾಡ್ತಾರೆ. ಅಲ್ಲಿ ಅಂಕಲಿಯ ಮಠದ ಅಡವಿ ಸಿದ್ಧರು ಕೂಡ ಈತನನ್ನ ನೋಡಿ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಮಮಕಾರದಿಂದ, ಆ ಏನೆಲ್ಲ ಭಕ್ತಿಯಿಂದ ನಮಸ್ಕರಿಸಿದ ಆತನನ್ನ ಕಂಡು ಅವರು ಕೂಡ ಯಾರಪ್ಪ ನೀವು, ಏನು ಎಂತು ಅಂತ ಕೇಳಿದಾಗ ಹೀಗೆ ನಾವು ಆರಾಳಿನವರು ಅಂತ ಹೇಳಿ ತನ್ನ ಎಲ್ಲ ಪರಿಚಯವನ್ನು ಮಾಡಿಕೊಂಡ. ಅಲ್ಲೂ ಕೆಲವು ದಿನಗಳ ಸೇವಾ ಮಾಡಿದ. ಅವರು ಕೂಡ ಯೋಗ ಬಲ್ಲಿದರಾಗಿದ್ರು. ಅವರಿಂದಲೂ ಅನಂತ ವಿಚಾರಗಳನ್ನು ತಿಳ್ಕೊಂಡು ಕೊನೆಗೊಂದು ದಿನ ತನ್ನ ಅಂಬಲವನ್ನ ಇದರಂತೆ ಅಮರಪ್ಪಾರ್ಯರು, ಉಯಿಗೇರಿ ಅಮರಪ್ಪಾರ್ಯರು ತಮ್ಮ ಹತ್ರ ಕಳಿಸಿದ್ರಪ್ಪ, ತಾವು ನನಗ ಗುರುದೀಕ್ಷೆಯನ್ನು ಕೊಡಬೇಕು ಅಂತ ಕೇಳಿಕೊಂಡಾಗ, ಅಪ್ಪ ಯಾವತ್ತು ಜಾಣರು ನಾವು ಬಲ್ಲಿವಿ ಅನ್ನೋಂಗಿಲ್ಲ, ಬಲ್ಲಿದ್ರು ನಾನು ಬಲ್ಲಿದ ಅಂತ ಹೇಳೋಂಗಿಲ್ಲ. ಅವರೇ ಮಹಾ ಸಮರ್ಥರಿದ್ದಾರೋ ಅವರಿಗೆ ಹೋಗಿ ಹೇಳು, ಅಂಕಲಿಗೆ ಅಳವಿ ಸಿದ್ಧರು ಹೇಳ್ಯಾರ, ಅಳವಿ ಸಿದ್ದೇಶ ಅಂತ ಹೇಳ್ಯಾನ, ನೀವೇ ಕೊಡಬೇಕಂತ ದೀಕ್ಷಾ ಅಂತ ಹೇಳು, ಅವರೇ ನಿನಗೆ ದೀಕ್ಷೆ ಕೊಡ್ತಾರೆ ಹೋಗಪ್ಪ ಅಂತ ಹೇಳಿ ಆ ಯಾವ ಅಂಕಲಿಗೆ ಅಡವಿ ಸಿದ್ದೇಶ್ವರರು ಎಲ್ಲಿ ಕಳ್ತಾರೆ, ಮತ್ತೆ ಅಮರಪಾರ್ಯರ ಹತ್ರ ಕಳಿಸ್ತಾರೆ. ಆಗ ಅಮರಪಾರ್ಯರ ಬಳಿಗೆ ಬಂದ ರುದ್ರೇಶ್ವರ ತಾತ ಯಾವತ್ತೂ ನಡೆದ ವೃತ್ತಾಂತ, ಯಾವತ್ತೂ ನಡೆದ ಚಾರಿತ್ರೆಯನ್ನ ಹೇಳಿದಾಗ, ಹೌದೇನಪ್ಪ ಅವರು ಬಹಳ ಜಾಣ್ರವರು, ಅವ್ರ ಅಪ್ಪಣೆ ಆಗಿದ್ದಲ್ಲ, ಸರಿಯಪ್ಪ ನಾ ಕೊಡ್ತೀನಿ ಅಂತ ಹೇಳಿ ರುದ್ರೇಶ್ವರ ತಾತನಿಗೆ ಏನೆಲ್ಲ ಶಾಸ್ತ್ರಜ್ಞಾನ, ಸಂಘಜ್ಞಾನ, ಶಿವಯೋಗ ಜ್ಞಾನ, ಆ ಅಂಗಾಂಗ ಸಮರಸದ ಒಂದು ಜ್ಞಾನವನ್ನ ಕೊಟ್ಟು ಏನೆಲ್ಲ ಆ ಗುರುಪುತ್ರನನ್ನಾಗಿ ಮಾಡಿಕೊಂಡು ಅಮರಪಾರ್ಯರು ಅಂತ ಹೇಳ್ತಾ ಅಲ್ಲಿಂದ ಏನೆಲ್ಲ, ಯಾಕಂದ್ರೆ ಹೇಳ್ತಾರಲ್ಲ ಭೂಮಿ ನಿನ್ನದಲ್ಲ, ಬಾವಿ ನಿನ್ನವಳಲ್ಲ, ಮತ್ತೆ ಏಮ ನಿನ್ನದಲ್ಲ, ಅದೆಲ್ಲ ಜಗಕ್ಕಿಕ್ಕಿದ ವಿಧಿ ನಿನ್ನದೆನ್ನುವುದು ಜ್ಞಾನ ರತ್ನ. ಅಂತ ಜ್ಞಾನ ರತ್ನವನ್ನು ಧರಿಸಿದ್ದಾದ್ರೆ ನಿನ್ನಂತ ಲೋಕದೊಳಗೆ ನಿನ್ನಂತ ಶ್ರೀಮಂತರೇ ಇಲ್ಲ ಅಂತಾರ. ಈ ಶ್ರೀಮಂತಿಕೆಗಾಗಿ ಹಂಬಲಿಸಿ ತಿರುಗಾಡಿದ್ರು, ಓಡಾಡಿದ್ರು, ನಡೆದಾಡಿದ್ರು, ಕಷ್ಟಪಟ್ಟರು. ಅವರೆಲ್ಲ ಕೇರೂರು ಇರಬಾರದು ಅಂತ ಹಂಬಲಿಸಿದ ಒಮ್ಮೆ ಗುರುವಿನ ದರ್ಶನ, ನೆನಪಾದ ಒಮ್ಮೆ ಗುರುವಿನ ದರ್ಶನ. ಸ್ಮರ ಹೆಜ್ಜೆ ಹೆಜ್ಜೆಗೂ ಉಸಿರಿನಲ್ಲೂ ರುದ್ರೇಶ ಅಂದ. ಇವತ್ತು ಅನಂತ ಜನ, ಎಷ್ಟೋ ಜನ ಈ ನಾಡಿನಲ್ಲಿ ಆಗಿ ಹೋಗ್ಯಾರ. ಆದ್ರೆ ಯಾವ ಏರೂರ ವಿರೂಪಾವಧೂತ ಗುರುವನ್ನ ತಂದೆ ತಾಯಿ ಬಂದು ಬಳಗಂತ ನಂಬಿದ ಪುಣ್ಯಾತ್ಮ ಅಂದೂ ಇದ್ದ, ಇಂದು ಅದರ ಸೂರ್ಯ ಚಂದ್ರ ಇರುವರೆಗೂ ಆ ಪುಣ್ಯಾತ್ಮ ಇರ್ತಾನೆ. ಆದ್ದರಿಂದ ನಾವು ಗುರುವಿಗೆ ಮಕ್ಕಳಾಗಬೇಕು. ನಾವು ಅಡದ ಎದಗಾಗಿ ಮಕ್ಕಳಾಗದವರಿಗೆ ಮೋಕ್ಷವಿಲ್ಲ ಅಂತ ಹೇಳ್ತಾರೆ. ಯಾವ ಮಕ್ಕಳು ಈಗ ನಡೆದಿವಲ್ಲ 4, 8, 10 ನಡೆದಿವಲ್ಲ, ಈ ಮಕ್ಕಳ
ನೋಡ್ತು ಅಲ್ಲಿ ಎಲ್ಲಿ ಬೇಕಲ್ಲೇ ಬಿಟ್ಟು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಬಿಡೋರು. ನಿನ್ನಿಂದ ಮಕ್ಕಳು ಅವೆಲ್ಲ ಯಾವ ಮಕ್ಕಳು ಅಂದ್ರೆ ಎಷ್ಟೋ ಜನ ಪರದೇಶಿ ಮಕ್ಕಳಿರ್ತಾರೆ, ತಂದೆ ತಾಯಿ ಸತ್ತ ಮಕ್ಕಳಿರ್ತಾರೆ. ಎಷ್ಟೋ ಜನ ತಾಯಂದಿರು ಯಾವುದೋ ಕಾರಣಕ್ಕೆ ಲಾಲನೆ ಪಾಲನೆ ಪೋಷಣೆ ಮಾಡೋದಕ್ಕೋ ಏನೋ ನೂರಾರು ಸಂಸಾರದ ಕಾರಣಕ್ಕೂ ಬಿಟ್ಟು ಹೋಗಿರ್ತಾರ. ಅಂಥವ್ರನ್ನ ತಂದು ಜೋಪಾನ ಮಾಡ್ತಾರಲ್ಲ, ಅದು ತಾಯ್ತನ, ಅದು ಹೃದಯ ಶ್ರೀಮಂತಿಕೆ. ಮದರ್ ತೆರೇಸಾ ಯಾವ ಅನಾಥ ಮಕ್ಕಳಿಗಾಗಿ ಮನೆ ಮನೆ ಭಿಕ್ಷೆ ಬೇಡಿ, ಅಂಗಡಿಗಳಲ್ಲಿ ಭಿಕ್ಷೆ ಬೇಡಿ ಅನಾಥ ಮಕ್ಕಳಿಗೆ ತಾಯಿ ಹಂಚಿಕೊಂಡ್ರು. ಲೋಕದೊಳಗ ಒಬ್ಬ ಚಾರಿತ್ರ್ಯವಂತ ಪುರುಷರಾದ್ರು ಮದರ್ ತೆರೇಸಾ. ಕಣ್ಣಿಲ್ಲದ ಮಕ್ಕಳನ್ನ ತನ್ನ ಜೋಳಿಗೆ ಹಾಕೊಂಡು ಪಾಲನೆ ಮಾಡಿದ, ಪೋಷಣೆ ಮಾಡಿದ ಮತ್ತು ಸಂಗೀತ ವಿದ್ಯೆಯನ್ನು ಕಲಿಸಿದ, ಕಣ್ಣಿಲ್ಲದ ಮಕ್ಕಳ ಬಾಳನ್ನ ಬೆಳಕು ಮಾಡಿದ ಹಾನಗಲ್ಲ ಗುರುಕುಮಾರೇಶ ಲೋಕದಲ್ಲಿ ಮಾತಂದೆ ಅಂತ ಕರಿತು ಲೋಕ. ಆದ್ದರಿಂದ ನಾವಳೆದ ಮಕ್ಕಳನ್ನ ನಾವು ಜೋಪಾನ ಮಾಡಬೇಕು. ಇಟ್ ಈಸ್ ಅವರ್ ಡ್ಯೂಟಿ, ಅದು ನಮ್ಮ ಕರ್ತವ್ಯ. ಆದರೆ ಪರದೇಶಿಗಳನ್ನ, ನೊಂದವರನ್ನ, ಬೆಂದವರನ್ನ, ದುಃಖಿಗಳನ್ನ, ಅನಾಥರನ್ನ ಕಾಪಾಡೋದೇನಕ್ಕೆಲ್ಲ ಇದು ಹಿರಿದಾದ ತಂದೆ ತಾಯಿತ್ವ. ಈ ತೆರನಾಗಿ ವಿಚಾರವನ್ನ ನಾವು ಮಾಡ್ತಾ ಒಟ್ಟಾರೆ ರುದ್ರೇಶ್ವರ ತಾತ ಮತ್ತು ವಿರೂಪಾವಧೂತ ಒಂದು ನಾಣ್ಯದ ಎರಡು ಮುಖಗಳಂತೆ ಆಗಿರೋ ಹಾಂಗ ಅಮರ ಪಾರ್ಯದಿಂದ ದೀಕ್ಷೆಯನ್ನ ಪಡ್ಕೊಂಡು ತನ್ನ ಸ್ವಗ್ರಾಮಕ್ಕೆ ರುದ್ರೇಶ್ವರ ತಾತ ಬರ್ತಾನೆ. ಬಂದ ನಂತರದಲ್ಲಿ ಮುಂದೆ ಯಾವ ಲೀಲೆ ನಡೀತಾ ಇದೆ ಅನ್ನೋದನ್ನ ನಾವು ತದನಂತರದಲ್ಲಿ ನೋಡೋಣ. ಎಂದರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗದು ಎಲ್ಲಿತ್ತು, ನಟ್ಟ ನಡೆದು ಗಂಟ ಬಿತ್ತು ನೀ ತಿಳಿದು ನೋಡುವುದರಳು ನೀತಿಂತು, ತಿಳಿದು ನೋಡುವುದರಳು ನೀ ಕುಂತು. ಯಾಕೆ ಮಾಡುತ್ತೀರಿ ಒಣ ಚಿಂತೆ, ಯಾಕೆ ಮಾಡುತ್ತೀರಿ ಒಣ ಚಿಂತೆ, ನಿನಗ ಬಡಕೊಂಡಾರು ಮಾಯದ ವ್ಯಾಧಿ, ಬಡಕೊಂಡಾರು ಮಾಯದ ವ್ಯಾಧಿ. ಯಾಕೆ ಮಾಡುತ್ತೀರಿ ಒಣ ಚಿಂತೆ, ಮನೆಯ ಕಟ್ಟಿಸಿದಿ ಮಾಡಿದೆ ನಿನಗ ಹೋಗೋದು ಬಂತಲ್ಲೋ ನೋಡುತ್ತಿ, ಮನೆಯ ಕಟ್ಟಿಸಿದಿ ಮಾಡಿದೆ ನಿನಗ ಹೋಗೋದು ಬಂತಲ್ಲೋ ನಾಳಿಗೆ, ಗುಂಗಡೀರು ಮಾಡ್ಯಾರೋ ಜೋಡಿಗೆ, ಗುಂಗಡೀರು ಮಾಡ್ಯಾರೋ ಜೋಡಿಗೆ, ನಿನಗ ಬಿಟ್ಟು ಬಂದು ತರಲು ಹೋಳಿಗೆ, ನಿನಗ ಬಿಟ್ಟು ಬಂದು ಕೊಟ್ಟರಲ್ಲೋ ಹೋಳಿಗೆ. ಯಾಕೆ ಮಾಡುತ್ತೀರಿ ಒಣ ಚಿಂತೆ, ಯಾಕೆ ಮಾಡುತ್ತೀರಿ ಒಣ ಚಿಂತೆ. ಎಂದರು ಮಕ್ಕಳು ಸಂಪತ್ತು ಹುಟ್ಟಿದಾಗದು ಎಲ್ಲಿತ್ತು, ಎಂದರು ಮಕ್ಕಳು ಸಂಪತ್ತು ಹುಟ್ಟಿದಾಗದು ಎಲ್ಲಿತ್ತು, ನಕ್ಕ ನಡೆದಾದು
ನಿನಗ ಒಳಗೊಂಡದು ಮಾಯದ ಕ್ರಾಂತಿ. ಸಂಕಟ ಪಡದಿರಿ ಸಾವು ಬಿಡಾದು ಸಟಪಟ ಉಣ್ಣಲ್ಲೋ ಮಾಯದ ಸಂಕಟ ಪಡುತ್ತಿರಿ ಸಾವು ಕಾಯಿದು ಸಟಪಟ ಉಣ್ಣಲ್ಲೋ ಮಾಯದ ಕತ್ತು ಗುರು ಭೀಮ ತಗಬಲ್ಲ ಕತ್ತು ಶ್ರೀ ಗುರು ತಗಬಲ್ಲ ಅವನ ಹೊರತು ಮಾತ್ರ ಇಲ್ಲ ಅವನ ಹೊರತು ಮಾತ್ರ ಇಲ್ಲ. ಯಾಕೆ ಮಾಡ್ತಿದ್ದೀನಿ ಹೊರ ಚಿಂತೀರಿ ಯಾಕೆ ಮಾಡ್ತಿದ್ದೀನಿ ಹೊರ ಚಿಂತೀರಗ ಹೊರಗೊಂಡಾದು ಮಾಯದ ಕ್ರಾಂತಿ ಹೊರಗೊಂಡಾದು ಮಾಯದ ಕ್ರಾಂತಿ ಹೊರಗೊಂಡಾದು ಮಾಯದ ಕ್ರಾಂತಿ. ಶಿವ ಸಾಮಜಯ ನಮ ಪಾರ್ವತಿ ಪರಶಿವ ಮಹಾದೇವ. ಈಶ್ವರನಾಗಿ ಅನಂತ ಲೀಲಾಪುರುಷನಾಗಿರುವಂತ ಅನಂತ ಭಕ್ತರ ಕಷ್ಟ ನಷ್ಟಗಳನ್ನ ಕಳೆದ ಕಾಮಧೇನು ಕಾರುಣ್ಯ ಮೂರ್ತಿಯಾಗಿದ್ರು ಆ ಹುಯಿಗೇರಿಯ ಅಮರಪಾರ್ಯರು. ಈ ತೆರನಾಗಿ ಅನಂತ ಪವಾಡ ಪುರುಷನೂ ಕೂಡ ಆಗಿದ್ದ ಭಕ್ತರ ಭವನೆಯನ್ನ ಕಳೆಯುವ ಭಗವಂತರಾಗಿದ್ರು ಅಮರಪಾರ್ಯರು. ಅವರ ಹತ್ರ ಈ ಯಾವ ಶಿಷ್ಯತ್ವವನ್ನ ಪಡ್ಕೊಂಡು ಅವರಿಂದ ಆಶೀರ್ವಾದ ಪಡ್ಕೊಂಡು ಯಾವ ಷಟ್ಪುರಕ್ಕ ಅಪ್ಪ ರುದ್ರೇಶ್ವರ ತಾತ ಬರ್ತಾ ಇದ್ದಾನೆ. ಬಂದ ನಂತರದಲ್ಲಿ ಯಾವ ವಿಚಾರ ನಡೀತಾ ಇದೆ ಅಂತ ಹೇಳ್ತಾ ಈ ಒಂದು ಅಧ್ಯಾಯದ ಒಂದು ನುಡಿಯನ್ನ ಓದಿ. ಸಂಶೋಧೀರ ಶರಣಂ ಮಾಲಿಗೋಡರ ಗೆಳೆಯಲು ದಂತನೋಡ ಭಕ್ತರು ಹಾಳದಾದ ಮಠವನ್ನು ಧಾರೆಗೈದ ಶಾಂತಿ ನಂಜ ಘಮನವಿಡಿಸಿ ಮರಿ ಕಲ್ಯಾಣಿಸಿದನು. ಅವಯಾಡದ ಧಾರೆಗಳಾಡರವನು ಲೆಕ್ಕಸಿದೆ ಭನಕ್ಕೆ ಬಂದಿಯ ಹರನಾನವರಿಯ ಧಾರ ಚರಿಸದೆ ವಿನಯಾದ ತೋರದೆ ಮುಪ್ಪದ ಬಳಿಕ ಇಂದಿಗಿದು ನೆನೆಸಿಯಲು ಒದಯಲು ಕಾಯವು ಸವೇರು ದೇಹ ಬೆನವಾಗಿ ಶಿರಯೋಗೈದೆ ಲವಸರದಿ ಪದದಪ್ಪಿಯಾವುತ ಹೆಮ್ಮಿತೋಕ ತವನ ಸವರಿಸಿ ಬಿಡಿದು ಶಿವನೆನ್ನುವ ಮನ್ನಾರ ಭಜಿತೆ ಸಲಹೋ ಗುರುವೇ ಸಲಹೋ 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 ಗುರುವೇ. ರುದ್ರಮುನೇಶ್ವರ ಮಹಾರಾಜ್ ಕಿ, ಇರುಪಾವಧೂತ ಮಹಾರಾಜ್ ಕಿ. ಇಲ್ಲಿ ಯಾವತ್ತೂ ರುದ್ರೇಶ್ವರ ತಾತ ಯಾವಾಗ ಆರಾಮ ಗ್ರಾಮಕ್ಕ ಬರಗಟ್ಟೆನ ಅಂತ ಸಾಮೀಪ್ಯವಿರುವಾಗಲೇ ಎಚ್ಚರಗೊಂಡಂತ ಆ ಗ್ರಾಮದ ಎಲ್ಲರೂ ಕೂಡ ಶಿವಭಜನೆಯೊಂದಿಗೆ ಸುಜ್ಞಾನದ ಅಂಬರದಿಂದ ಸಾಗಿದ ಅಪ್ಪ ರುದ್ರೇಶ್ವರ ತಾತನನ್ನ ಕಲಶ ಕನ್ನಡಿಗಳೊಂದಿಗೆ ಏನೆಲ್ಲ ಗ್ರಾಮದೊಳಗ ಒಳ್ಳೆ ವೈಭವೋಪೇತವಾಗಿ ಜೈಘೋಷಗಳನ್ನ ಮಾಡ್ತಾ ಆ ರುದ್ರೇಶ್ವರ ತಾತನನ್ನ, ಆ ರುದ್ರದೇವನೇ ನಮ್ಮ ರುದ್ರ ತಾತ, ಆ ದೇವರ ದೇವ ಮಹಾದೇವನ ಸ್ವರೂಪನೇ ನಮ್ಮ ರುದ್ರ ತಾತ ಚಿಕ್ಕ ವಯಸ್ಸಿನಲ್ಲಿಯೇ ಸುಜ್ಞಾನದ ಅಂಬಲವನ್ನ, ಶಿವಜ್ಞಾನದ
ಒಂದು ಚಿಂತನೆಯನ್ನು ಮಾಡುವ ಪುಣ್ಯಾತ್ಮ ನೀತ ಅಂತ ಹೇಳಿ ನಮ್ಮ ಬಾಳಿನ ಭಾಸ್ಕರ ನೀತ ಅಂತ ತಿಳ್ಕೊಂಡು ಶಿವಭಜನೆಯೊಂದಿಗೆ ಜಯಘೋಷಗಳೊಂದಿಗೆ ಏನೆಲ್ಲ ಕಲಶ ಕನ್ನಡಿ ಬಾಜಾ ಭಜಂತ್ರಿಯೊಂದಿಗೆ ಯುವಕ ಯುವತಿಯರು ಅಜ್ಜ ಅಜ್ಜಿಯರು ಎಲ್ಲ ತಾಯಿಂದರು ಸಹೋದರರು ಸಹೋದರಿಯರು ಸಕಲ ಕುಲ ಮತ ಪಂಥದ ಜನ ಭಕ್ತಿ ಭಾವಗಳಿಂದ ರುದ್ರೇಶ್ವರ ತಾತನನ್ನ ಬರಮಾಡಿಕೊಂಡಿದ್ದಾರೆ. ಯಾಕೆಂದರೆ ಯಾವತ್ತು ದುಡಿದ ಫಲ ಎಲ್ಲಿಯೂ ಹೋಗೋದಿಲ್ಲ. ಕರ್ಮಣ್ಣೇ ವಾದಿಗಾಲತ್ವೇ ಮಾಫಲೇಶು ಕದಾಚನ ಎನ್ನುವಂತೆ ರುದ್ರೇಶ್ವರ ತಾತ ಅಷ್ಟೆಲ್ಲ ಶಿವಯೋಗ ಸಾಧನೆ, ಆ ಅನಂತ ದೇವಸ್ಥಾನಗಳ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ ಆ ಪುಣ್ಯದ ಬಲವನ್ನ ಏನೆಲ್ಲ ಗಂಟು ತಗೊಂಬಂದಾನ. ಶಿವ ಧ್ಯಾನದ ಮಾನಿಧಿಯೇ ತಾನಾಗ್ಯಾನ. ಹೆಜ್ಜೆ ಹೆಜ್ಜೆಗೂ ಶಿವನಾಮವನ್ನು ಸ್ಮರಣೆ ಮಾಡಿದ ಆತನ ನಾಲಿಗೆ ಪಾವನವಾಗಿದೆ. ಸದಾ ಶಿವಲಿಂಗವನ್ನ ನೋಡಿದ ಆತನ ಕಣ್ಣುಗಳು ಲಿಂಗಮಯವಾಗಿವೆ. ಸದಾ ಶಿವಚಾರಿತ್ರೆಯನ್ನ, ಶಿವನ ಪರವಾದ ನುಡಿಮುತ್ತುಗಳನ್ನ, ಪುರಾಣಗಳನ್ನ, ಪುಣ್ಯಕಥನಗಳನ್ನ, ಷಟ್ಶಾಸ್ತ್ರಗಳನ್ನ, ಉತ್ತಮೋತ್ತಮ ಶಿವ ಪದ ಪದ್ಯಗಳನ್ನ ಕೇಳಿದ ಆ ಪುಣ್ಯಾತ್ಮನ ಕಿವಿ ಪಾವನವಾಗಿವೆ. ಯಾವತ್ತೂ ಆತನ ಮನ ಭಾವ ರುಮ್ಮನಗಳು ಪಾವನಗೊಂಡಿವೆ ಅಂತ ಪುಣ್ಯಾತ್ಮ ಹರಸಿದ್ದೇ ಮರ ಎನ್ನುವಂತಹ ರೀತಿಯಲ್ಲಿ ಆರಾಳು ಗ್ರಾಮದಲ್ಲಿ ಅಪ್ಪ ರುದ್ರೇಶ್ವರ ತಾತ ತನ್ನ ಶ್ರೀಮಠಕ್ಕೆ ಬಂದಾಗ ಎಲ್ಲರೂ ಖುಷಿಯೋ ಖುಷಿ, ಸಂತೋಷ, ಹೆಂಡತಿ ಎಲ್ಲರೂ ಕೂಡ ಪ್ರೀತಿಯಿಂದ ಆತನನ್ನ ಬರಮಾಡಿಕೊಂಡ್ರು. ಮುಂದೆ ಯಥಾವತ್ತು ಸ್ನಾನ ಶಿವಪೂಜಾದಿಗಳನ್ನು ತೀರಿಸಿಕೊಂಡು ಆ ಶಿವ ಧ್ಯಾನ ನಿರತನಾದಾಗ ಯಾರು ಬಂದು ಏನೇ ಕಷ್ಟ ಕೇಳಿ ಬಂದವರ ಭವವೇಗಿಯನ್ನ ಕಲಿತಾ ಇದ್ದ ಯಾರು ರುದ್ರೇಶ್ವರ ತಾತ. ಸಂಸಾರದ ತಾಪತ್ರಯಗಳನ್ನು ಹೊತ್ತು ತಂದವರ ತೊಂದರೆ ತಾಪತ್ರಯಗಳನ್ನು ಕಲಿತಾ ಇದ್ದ ರುದ್ರೇಶ್ವರ ತಾತ. ಹೀಗಿರುವಾಗ ಅನಂತ ರೋಗಗಳನ್ನ ಕಳೆದಿದ್ದ, ಅನಂತ ಒಡೆದ ಸಂಸಾರಗಳಿಗೆ ಸುಜ್ಞಾನ ಬೋಧನೆ ಮಾಡಿ ಒಡೆದ ದಂಪತಿಗಳನ್ನ ಒಂದಾಗಿ ಚಂದಾಗಿ ಬಾಳ್ವೆ ಮಾಡುವಂತೆ ಹರಸಿದ್ದ ರುದ್ರೇಶ ತಾತ. ಗ್ರಾಮದಲ್ಲಿ ಏನೇ ಜಗಳ ಜಂಟಿ ಏನಿದ್ರು ಕೂಡ ರುದ್ರೇಶ್ವರ ತಾತನ ಹತ್ರ ಹೋಗಿಬಿಟ್ರೆ, ಆತನ ದರ್ಶನ ಆದ್ರೆ, ಆತನ ಉಪದೇಶಕ್ಕೆ ಒಂದೇ ಒಂದು ಮಾತಿಗೆ ಅವರ ಮನಸ್ಸು ಕರಿಗೆ ಹೋಗ್ತಿತ್ತು, ಅವರ ಪೂರ್ಣತ್ವವೇ ಇಲ್ಲದಂತಾಗ್ತಿತ್ತು. ಆ ಭಕ್ತರಲ್ಲಿ ಯಾವ ಪಂಥ ಛಲ ಇದೆಲ್ಲವೂ ನಿರ್ನಾಮ ಆಗ್ತಿತ್ತು. ಯಾಕೆ ಆಗ್ತಿತ್ತು? ಯಾಕಂದ್ರೆ ಆತನಲ್ಲಿ ದ್ವೇಷ ಇಲ್ಲ, ಮತ್ಸರ ಇಲ್ಲ, ಹೊಟ್ಟೆ ಕಿಚ್ಚಿಲ್ಲ, ತಾರತಮ್ಯ ಇಲ್ಲ. ಇವನು ಉತ್ತಮ, ಇವನು ಮಧ್ಯಮ, ಇವನು ಕನಿಷ್ಠ ಎನ್ನುವಂತ ಭೇದ ಭಾವಗಳಿಲ್ಲ. ಇವನು ಶ್ರೇಷ್ಠ, ಇವನು ಕನಿಷ್ಠ ಎಂಬ ಭಾವ ಇಲ್ಲ. ಸರ್ವರಲ್ಲಿ ಶಿವನನ್ನ ಕಾಣುವ ಭಾವ, ಸರ್ವರಲ್ಲಿ ದೇವರನ್ನು ಕಾಣುವ ಭಾವ ಆತನದಾಗಿತ್ತು. ಆದ್ದರಿಂದ ಇಡೀ ನಾಡಿನ ಭಾಗಕ್ಕೆ ರುದ್ರೇಶ್ವರ ತಾತನೇ ನಮ್ಮ ಭಾಗದ ದೇವರು ಅಂತ ತಿಳ್ಕೊಳ್ಳುವಂತ ಒಂದು ಹೃದಯ ಎಲ್ಲರಲ್ಲಿ ಒಡಮೂಡಿತ್ತು. ಹೀಗಿರುವಾಗ ಆ ಒಂದು ಮಾದಿಗೌಡರು ವೀರಭದ್ರ ಗೌಡರಿಗೆ ಒಂದು ಬೇನೆ ಆವರಿಸುತ್ತ ಅಂತ ಘನಘೋರವಾದ ಬೇನೆ. ಯಾಕಂದ್ರೆ ಹಿತ್ತದ ಗಿಡ ಮದ್ದನ್ನ ಅಂತ ಹೇಳ್ತಾರೆ. ಯಾಕಂದ್ರೆ ಅತಿ ಪರಿಚಯ ಅನಾದರ ಅಂತಲೂ ಹೇಳ್ತಾರೆ. ಆದ್ದರಿಂದ ಹ್ಯಾಂಗ ಅಂದ್ರೆ ಆ ರೋಗ ಬಂದಾಗ ಮತ್ತೆ ಅನಿವಾರ್ಯ ಹೋದ್ರು ಗೌರವ ಅನೇಕ ಕಡೆ ವೈದ್ಯ ವಿಶಾರದರನ್ನ, ಆಯುರ್ವೇದ ಪಂಡಿತರನ್ನ, ಯಂತ್ರ ತಂತ್ರ ಮಂತ್ರವಾದಿಗಳ ಹತ್ರ ಹೋದ್ರು. ಅನಂತ ರೀತಿಯ ಚಿಕಿತ್ಸೆಗಳನ್ನ ಮಾಡಿಸಿಕೊಂಡ್ರು. ಅನಂತ ರೀತಿ ಅವರು ಕೊಟ್ಟ ಔಷಧಿ ಮಾತ್ರೆಗಳನ್ನ ತಗೊಂಡ್ರು, ಪಥ್ಯಗಳನ್ನ ಮಾಡಿದ್ರು. ಆದರೂ ಕೂಡ ಆ ರೋಗ ಗುಣಮುಖವಾಗಲಿಲ್ಲ. ಯಾಕಂದ್ರೆ ಹಿಂದಣ ಜನ್ಮದಲ್ಲಿ ಮಾಡಿದ ಕರ್ಮದ ಫಲದಿಂದ ಬಂದ ರೋಗಗಳೇನದವಲ್ಲ ಅವಕ್ಕ ಔಷಧಿಗಳೇ ಭೀತಿ ಬರ್ತವಂತೆ, ಔಷಧಿಗಳು ಕೆಲಸ ಮಾಡಲಾಗುತ್ತೆ. ಆದ್ದರಿಂದ ಹೀಗಿರುವಾಗ ಎಲ್ಲೆಡೆ ತೋರಿಸಿ ಇನ್ನೇನು ಗೌಡ ಉಳಿಯೋದಿಲ್ಲ, ನಮ್ಮೆಲ್ಲರನ್ನ ಕೈ ಬಿಟ್ಟು ಹೋಗ್ತಾನೆ, ನಮ್ಮೆಲ್ಲರನ್ನ ಬಿಟ್ಟು ಪರಶಿವನ ಪಾದವನ್ನು ಸೇರಿ ಬಿಡ್ತಾನೆ ಅಂತ ಹೇಳಿ ಮಡದಿ ಮಕ್ಕಳು ಬಂದು
ಬಳಗ, ಅಣ್ಣ ತಮ್ಮಂದಿರು, ಇಡೀ ಗೌಡರ ಬಂಧು ಬಳಗ, ಅಷ್ಟೇ ಅಲ್ಲ ಗ್ರಾಮದವರಿಗೆ ಎಲ್ಲರ ಬಾಯಿ ಬೆಲ್ಲಾದಂತಹ ಗೌಡ ಬರಬಾರದಾಗಿತ್ತು. ಆ ಪುಣ್ಯಾತ್ಮನಿಗೆ ಅನಾವ ಜನ್ಮದ ಕರ್ಮನೋ ಅನಾವ ಜನ್ಮದ ಶಾಪ ತಾಪಕ್ಕೋ ಈ ರೋಗ ಬಂದಿದೆ. ಇನ್ನೇನು ನಮ್ಮ ಊರಿನ ನ್ಯಾಯ ನಿಗದಿಗಳನ್ನು ತೀರಿಸುವ ನಮ್ಮಲ್ಲಿ ವೈಮನಸ್ಸಾದಾಗ ಆ ಏನೆಲ್ಲ ಒಂದು ಮಾಡುವಂತ ಊರಿನಲ್ಲಿ ಧರ್ಮ ಕಾರ್ಯಕ್ಕೆ ಏನೆಲ್ಲ ದಾನ ಧರ್ಮ ಮಾಡುವ ಆ ಗೌಡ ನಮ್ಮನ್ನು ಬಿಟ್ಟು ಹೋದ ಅಂತ ಹೇಳಿ ಉತ್ತಮರು ಏನಾದ್ರೂ ನೋವಾದ್ರೂ ಇಡೀ ಜನರಿಗೆ ನೋವಾಗುತ್ತ ಹಾಗೆ ಚಿಂತಾಕ್ರಾಂತರಾಗಿದ್ರು ಯಾವ ಊರಿನ ಜನ. ಹೀಗಿರುವಾಗ ಎಲ್ಲರನ್ನು ತೋರಿಸಿ ಏನು ಕೈ ಬಿಡ್ತಾನೆ ಅನ್ನುವಂತಹ ಸಮಯದಲ್ಲಿ ಯಾವುದೋ ಒಂದು ಜನ್ಮದ ಸುಕೃತ, ಯಾವುದೋ ಜನ್ಮದ ಒಂದು ಪುಣ್ಯ, ಯಾರೋ ಒಬ್ಬ ಪುಣ್ಯಾತ್ಮ ಬರ್ತಾನೆ. ಅಲ್ಲೋ ನಿಮ್ಮ ಊರಿನಲ್ಲಿಯೇ ಬಂದು ಅನೇಕ ಸುತ್ತಮುತ್ತಲಿನ ಗ್ರಾಮದ ಜನ ತಮ್ಮ ರೋಗ ಕಳ್ಕೊಂಡಾರೆ, ರುಜಿನಗಳನ್ನು ಕಳ್ಕೊಂಡಾರೆ, ದುಃಖ ದುಮ್ಮಾನಗಳನ್ನು ಕಳ್ಕೊಂಡಾರೆ, ಬಡತನ ಕಳ್ಕೊಂಡಾರೆ ಅಂತ ಪುಣ್ಯಾತ್ಮನೇ ಮಾತನಾಡುವ ಮಾದೇವ, ಭೂಮಿಗೆ ಬಂದ ಭಗವಂತ, ಭಕ್ತ ವತ್ಸಲ, ರುದ್ರೇಶ್ವರ ತಾತನದನೋ ಭವರೋಗ ಕಳೆಯುವ ವೈದ್ಯ, ಆತನ ಬಿಟ್ಟು ಬೇರೆ ಕಡೆಗೆ ತಿರುತ್ತಲ್ಲೋ ಯಾಕ ಅಂತ ಒಬ್ಬ. ಅವಾಗ ಸ್ವಲ್ಪ ಎಚ್ಚರ ಬಂತು. ಹೌದು, ಯಾವುದಕ್ಕೊಂದು ಯೋಗಾಯೋಗಗಳು ಕೂಡಬೇಕು. ಹಾಗೆ ಯೋಗಾಯೋಗಗಳು ಕೂಡಿದಾಗ ಅವಾಗ ಹೋಗಿ ರುದ್ರೇಶ್ವರ ತಾತನ ಹತ್ರ 4 ಜನ ಬುದ್ಧಿಜೀವಿಗಳು, ಮಾತನಾಡುವ ವಿವೇಕವನ್ನು ಅರಿತ ವಿವೇಕಶಾಲಿಗಳು, ಮಾತಾಡೋದು ಉಳ್ಳಾಟದ ಮಾತಲ್ಲ, ಅದು ಹೃದಯ ಗೆರೆಯುವ ಮಾತಾಗಿರಬೇಕು ಅಂತ ಗುರುವಿನ ಹೃದಯ ಗೆರೆಯುವ ಮಾತು, ಆ ಭಕ್ತಿ, ಆ ಒಂದು ಪರಿಶುದ್ಧ ಮನಸ್ಸು ಭಕ್ತರು ಹೋಗಿ ಆ ಮಾಲಿಗೌಡರ ಸಂಬಂಧಿಕರು, ಅವರ ಬಂಧು ಬಳಗ, ಅನೇಕ ಜನ ಊರಿನ ಹಿರಿಯರೆಲ್ಲ ಸೇರಿ ರುದ್ರೇಶ್ವರ ತಾತನ ಮಹಾಮಠಕ್ಕೆ ಬೆಳಗ ಮುಂಜಾವಿನದಲ್ಲಿ ಸ್ನಾನ ಶಿವಾರ್ಚನೆಗಳನ್ನು ತೀರಿಸಿಕೊಂಡು ಗದ್ದುಗೆ ಮೇಲೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಶಿವ ಧ್ಯಾನ ಮಾಡ್ತಾ ರುದ್ರೇಶ ತಾತ ಕುಂತಾಗ ಹೋಗಿ ಎಲ್ಲರೂ ಸಾಷ್ಟಾಂಗ ಪ್ರಣಮವನ್ನು ಹಾಕಿದಾಗ, ಏನ್ರಪ್ಪ ಬರ್ರಿ ಬಂದ್ರೆಲ್ಲ ಕೂತ್ಕೊಂಡಿದ್ದಾಗ, ಯಪ್ಪ ಬರೀ ನರಿಗೂ ಮತೀರನಾಗಿಟ್ಟಿವಿ ತಂದೆ. ಯಾಕಪ್ಪ ಏನ್ ಮಾಡಿದ್ರೆ? ಏನಿಲ್ಲ, ಮಾತನಾಡುವ ಮಹಾದೇವ, ಭವರೋಗಗಳನ್ನು ಕಳೆಯುವ ವೈದ್ಯ, ಅನಂತ ಅನಂತ ಭಕ್ತರ ರೋಗಗಳನ್ನು ಕಳೆದ ಪುಣ್ಯಾತ್ಮ ನೀನು ಅದೇನ ಅನ್ನೋದು ಲೆಕ್ಕಕ್ಕೆ ಹಾಕೊಳ್ಳಾರ್ದ ಒಂದಷ್ಟು ಹಣದ ಮದದಿಂದಲೋ ನಮ್ಮ ಗೌಡಿಕೆಯ ಒಂದು ಮದದಿಂದಲೋ ಏನೋ ನಿನ್ನನ್ನು ಮರೆತು ಅನೇಕ ಕಡೆಗೆ ವೈದ್ಯ ವಿಚಾರದಲ್ಲಿ ತೋರಿಸಿದ್ವಿ, ಏನೆಲ್ಲ ವೈದ್ಯಕೀಯ ಚಿಕಿತ್ಸೆ ಮಾಡಿಸಿದ್ವಿ, ಅವರು ಕೊಟ್ಟ ಔಷಧಿ ಮಾತ್ರೆಗಳು ಏನು ಕೆಲಸ ಮಾಡಿಲ್ಲ. ಗೌಡ ಇಂದೋ ನಾಡೋ ಕಾಲನು ನಮ್ಮ ಸೇರ್ತಾನೆ ಅನ್ನುವ ಭೀತಿಯಿಂದ ಮಾತನಾಡುವ ದೇವನೇ, ನಮ್ಮ ಬಾಳಿನ ಭಾಸ್ಕರನೇ, ನಮ್ಮ ಗೌಡರಿಗೆ ಬಂದಿರುವ ಈ ಮಹಾರೋಗವನ್ನು ಕಳೆದು ವೀರ ಶೈವ ಧರ್ಮದ ವಿಜಯ ಪತಾಕೆಯನ್ನ ಸೂರ್ಯ ಚಂದ್ರನಿವರಿಗೂ ನಡೆಸಿಕೊಡಬೇಕು ತಂದೆ ಅಂತ ಕೇಳ್ತಾರೆ. ಕೇಳಿದಾಗ ಆಯ್ತಪ್ಪ, ಗುರುವಿನ ಇಚ್ಛೆ ಐತೆ, ಶಿವನ ಅಪ್ಪಣೆಯಾಗಿದ್ದೆ, ಅದಕ್ಕಾಗಿ ಎತ್ತರ ಒಂದು ಬಂದಿರಪ್ಪ ಅಂತ ಹೇಳಿ ಬರ್ತೀನಿ ನಡಿ ಅಂತ ಹೇಳಿ ಒಂದಷ್ಟು ತೀರ್ಥವನ್ನು ತಗೊಂಡು ಒಂದಷ್ಟು ಭಸ್ಮವನ್ನು ತಗೊಂಡು ಶಿವ ಧ್ಯಾನ ಮಾಡ್ತಾ ಅಡಿಗಡಿಗೆ ಶಿವನಾಮವನ್ನು ಸ್ಮರಿಸ್ತಾ, ನಾನು ಎಂಬ ಅಹಂಕಾರ ಇಲ್ಲ, ಎಲ್ಲದಕ್ಕೂ ದೇವ ಮಾದೇವ ಗುರುವೇ ನೀನೇ ಕಾರಣ, ನನ್ನಿಂದ ಏನೂ ಇಲ್ಲ, ನೀನು ಸತ್ಯ, ನಾನು ನಿತ್ಯ ಅನ್ನೋ ಭಾವ ಯಾವನಿಗೆ ಬಲಿತೈತೋ ಅವನು ಮಾಡುವ ಎಲ್ಲಾ ಕಾರ್ಯಗಳು ಯಶಸ್ವಿ ಆಗ್ತಾವ. ನಾನು ಅನ್ನೋ ಸೊಕ್ಕು, ನಾನು ಅನ್ನೋ ಅಹಂಕಾರ ಯಾರು ಇಟ್ಕೊಂಡು ಮಾಡ್ತವೋ ಆ ಕಾರ್ಯಗಳಿಗೆ ಅನೇಕ ವಿಘ್ನಗಳು ಬರ್ತಾವ. ಹಾಂಗ ರುದ್ರೇಶ್ವರ ತಾತನಲ್ಲಿ ನಾನು ಎನ್ನುವುದು ನಶಿಸಿತ್ತು, ನೀನೇ ಕಾರ್ಯ ಕಾರಣ ಕರ್ತೃ ಗುರುದೇವ ಅನ್ನುವ ಭಾವ ಬಲಿತಿತ್ತು. ಅದಕ್ಕಾಗಿ ಶಿವದೋಂ ನಂದು ಅವರೆಲ್ಲ ಕರೆದಾಗ ನಾನು ಬರದೇನು ಕರ್ಕೊಂಬರಿ ಅನ್ನಲಿಲ್ಲ. ಆಯ್ತಪ್ಪ ಅಂದ ಭಕ್ತ ವತ್ಸಲ ನೆನಿತೋ. ಭಕ್ತರು ಅಂದ್ರೆ ಆ ಗುರುಗಳಿಗೆ ಅಷ್ಟೊಂದು ಪ್ರೀತಿ,
ತಾಯಿಗೆ ಹೆಂಗ ತನ್ನ ಮಗುವಿನ ಬಗ್ಗೆ ಪ್ರೀತಿನೋ, ತನ್ನ ಮಗುವಿನ ಬಗ್ಗೆ ವಾತ್ಸಲ್ಯನೋ, ಹಂಗ ಗುರುವಿಗೆ ವಾತ್ಸಲ್ಯ ಇದೆಯಪ್ಪ. ಕರೆದ ತಕ್ಷಣನೇ ತನ್ನ ಸೇವಕರನ್ನು ಕರ್ಕೊಂಡು ಅವರ ಜೊತೆಗೆ ಏನೆಲ್ಲ ಹೋಗ್ತಾನೆ. ಅವಾಗ ಗೌಡರು ಆ ಅಪ್ಪನ ಪಾದಕ್ಕ ಆ ಮನೆಯ ಮುಂದ ಏನೆಲ್ಲ ನಿಲ್ಲಿಸಿ, ಏನೆಲ್ಲ ಆ ನೀರನ್ನ ಗುರುವಿನ ಪಾದಕ್ಕ ಆ ತುಂಬಿದ ಕೊಡದೊಂದಿಗೆ ಆ ಪಜ್ಜನವನ್ನ ಸುರುವಿ ಊದುಬತ್ತಿಯನ್ನ ಬೆಳಗಿ ಅಪ್ಪ ದಯಮಾಡಿಸಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಒಂದು ಉಚಿತಾಸನದಲ್ಲಿ ಕುಳ್ಳಿರಿಸಿ, ಆಗ ಜ್ವರ ಬಂದ ಗೌಡರನ್ನ ಕರ್ಕೊಂಡ್ಬಂದು ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಮಾತನಾಡಲು ಶಕ್ತಿ ಇಲ್ಲ, ಅಷ್ಟೊಂದು ನಿಕೃಷ್ಟನಾಗಿದ್ದಾನೆ ಗೌಡ. ಇನ್ನೇನು ನಮ್ಮೆಲ್ಲರನ್ನ ಕೈ ಬಿಟ್ಟು ಹೋಗ್ತಾನೆ ಅನ್ನುವ ಭಾವದಲ್ಲಿ ಎಲ್ಲರೂ ಚಿಂತಾಕ್ರಾಂತರಾಗಿ, ಭೂಮಿಯೇ ಬಾಯಿ ಬೀರಿದಂತಾಗಿ, ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿ, ಆತನ ಕುಟುಂಬ ಪರಿವಾರದವರು, ಇಡೀ ಒಂದು ಬಂಧು ಬಳಗ ಊರಿನವರು ಚಿಂತಾಕ್ರಾಂತರಾದಾಗ ರುದ್ರೇಶ್ವರ ತಾತ ಆತನ ಮಹಾಬೇನೆಯನ್ನು ಕಳ್ಳಲಿಕ್ಕಾಗಿ ಯಾವ ಒಂದು ಭಸ್ಮವನ್ನು ಅಭಿಮಂತ್ರಿಸಿ ಆತನಿಗೆ ತನ್ನ ಎರಡೂ ಅಷ್ಟಕ್ಕ ಭಸ್ಮವನ್ನು ಹಚ್ಚಿಕೊಂಡು ಆ ರೋಗಿಷ್ಠನಾಗಿರುವಂತ ಗೌಡರಿಗೆ ತನ್ನ ಸ್ವಹಸ್ತದಿಂದ ಪರೋಪಕಾರ ಮಾಡಿದ ಹಸ್ತ, ಲಿಂಗ ಪೂಜೆ ಮಾಡಿದ ಹಸ್ತ, ಎಂದೆಂದೂ ಜಪ ಮಾಡಿದ ಹಸ್ತ, ತಪ ಮಾಡಿದ ಹಸ್ತ, ಇಂಥ ಹಸ್ತನ ಪುಣ್ಯಾತ್ಮ ರುದ್ರೇಶ್ವರ ತಾತ ಆತನ ನಖಸಿಕಾಂತದವರೆಗೆ ಆ ಭಸ್ಮವನ್ನ ಶಿವಧ್ಯಾನ ಮಾಡ್ತಾ ಸವರಿದ್ದಾನೆ. ತ್ರಿಪುಂಡ ಸ್ನಾನ ಮಾಡಿಸಿದ್ದಾನೆ, ಭಸ್ಮೋದ್ಧೂಳನವನ್ನ ಮಾಡಿದ್ದಾನೆ. ಒಂದಷ್ಟು ಭಸ್ಮದ ಕಣಗಳನ್ನ ಆತನ ಮೈ ಮೇಲೆ ಚುಮುಕಿಸಿ ಆ ಭಸ್ಮವನ್ನ ಕೈಯಲ್ಲಿ ತೆಗೆದುಕೊಂಡು ಶಿವಧೋಂ 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 ಅಂತ ಯಾವತ್ತೂ ಆತನ ಅಂಗದ ಮೇಲೆ ತನ್ನ ಪರಮ ಪಾವನ ಹಸ್ತದಿಂದ ಹಚ್ಚಿ ತೀರ್ಥವನ್ನ ಆತನಿಗೆ ಕುಣಿಸಿ ಜಿವ್ವೆಯ ಮೇಲೆ ಹಾಕಿ, ಅಪ್ಪ ಇದನ್ನ ಒಂದು ಎಡೆಬಿಡದಂತೆ ಸ್ನಾನ ಮಾಡಿದಾಗ ಒಮ್ಮೆ ಈ ಭಸ್ಮ ಧರಿಸ್ಕೋ, ಸಾಯಂಕಾಲ ಮುಖ ತೊಳ್ಕೊಂಡ ಒಮ್ಮೆ ಈ ಭಸ್ಮ ಧರಿಸ್ಕೋ, ಈಗ ಹೆಂಗ ನಾನು ಸೌರ್ಯನೋ ಅದೇ ರೀತಿಯಾಗಿ ದಿನಂಪ್ರತಿ ಸೌರ್ಕೊಂತ ಹೋಗಪ್ಪ, ಈ ತೀರ್ಥವನ್ನು ಬೆಳೆಸ್ಕೊಂತ ಪ್ರತಿದಿನ ಕುಡ್ಕೊಂತ ಹೋಗು, ನಿನ್ನ ರೋಗ ಗುಣಮುಖವಾಗುತ್ತೆ ಅಂತ ಹೇಳಿ ರುದ್ರೇಶ್ವರ ತಾತ ಭಸ್ಮ ಮತ್ತು ತೀರ್ಥವನ್ನು ಕೊಟ್ಟಾನ. ಆಗ ಆಯ್ತು ನನ್ನಪ್ಪ, ಇಂದಿಗೆ ನನ್ನ ರೋಗ ದೂರವಾಗುವ ಕಾಲ ಸಮೀಪ ಬಂದೈತಪ್ಪ, ಅದಕ್ಕಾಗಿ ಮಾತನಾಡುವ ಮಾದೇವ ನಮ್ಮ ಮನೆಗೆ ಬಂದಿಯಪ್ಪ, ನಮಗೂ ಪ್ರಾಯಶ್ಚಿತ ಆಗೈತೆ ನಮ್ಮಪ್ಪ ಅಂತ ಹೇಳಿ ಭಕ್ತಿ ಭಾವದಿಂದ ಗೌಡ ಗೌಡಶಾಲಿ ಅಪ್ಪ ರುದ್ರತಾತ ಕೊಟ್ಟಂತ ಆ ಭಸ್ಮವನ್ನ, ಆ ತೀರ್ಥದ ನೀರನ್ನ, ಆ ಗಿಂಡಿಯನ್ನ ಭಕ್ತಿಯಿಂದ ತಗೊಂಡು ದೇವರ ಜಗುಲಿಯ ಮೇಲಿಟ್ಟು ಪ್ರತಿದಿನ ಸ್ನಾನ ಮಾಡಿದಾಗ ಶಿವದೋಂ 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 ಅಂತ ಹೇಳಿ ಆ ರುದ್ರೇಶ್ವರ ತಾತನನ್ನ ನೆನೆಸುವಂತ ಓಂ ನಮ ಶಿವಾಯ ನುಡಿತಾ ಆ ಭಸ್ಮವನ್ನ ಧರಿಸ್ತಾ ಪ್ರತಿದಿನ ತೀರ್ಥ ಕುಡಿಯುತ್ತಾ ಸಾಗಿದಾರೆ ಗೌಡ. ಹೀಗಿರುವಾಗ 2 ತಿಂಗಳಲ್ಲಿ ಆತನ ಮಹಾರೋಗ ಆತನಿಂದ ದೂರಾಗಿ ಹೋಗಿದೆ. ಶಿವಸ್ವರ್ಣ ಗಣಮಯ ಪಾರ್ವತೀಶ್ವರ ಮಹಾದೇವ. ಯಾಕೆಂದರೆ ಆ ರುದ್ರೇಶ್ವರ ತಾತನ ಆ ಅಮೃತ ಹಸ್ತದಿಂದ ಬಂದ ಭಸ್ಮ ಆ ಗೌರನ ಆರೋಗ್ಯವನ್ನ ಕಡಿತು. ಆಗ ಏನೆಲ್ಲ ಆರಾಮಾಗಿತ್ತ. ಹೀಗೆ ಸಂಪೂರ್ಣ ಗುಣಮುಖನಾದಾಗ ಆ ಬಂದು ಊಟ ಉಪಚಾರ ಎಲ್ಲ ದಿನಕ್ಕಿಂತಲೂ ದಿನ ಗುಣ ಅಂತ ಸಂಪೂರ್ಣ ಗುಣಮುಖನಾದಾಗ ಮನೆಯಲ್ಲಿ ಹೆಂಡತಿಗೆ, ಮಕ್ಕಳಿಗೆ, ಬಂಧು ಬಳಗಕ್ಕೆ, ಅಣ್ಣ ತಮ್ಮಂದಿರಿಗೆ, ಬಂಧು ಏನೆಲ್ಲರಿಗೂ ಸಂತೋಷವೇ ಸಂತೋಷ. ಏನೆಲ್ಲ ಆನಂದವಾದಾಗ, ಎಲ್ಲ ಗುಣಮುಖನಾದಾಗ ಹೋಗ್ತಾರೆ. ಒಳಪಟ್ಟ ದೇವರಿಗೆ ನಾವು ಶಿರ ಕೊಡ್ಬೇಕು. ಒಳಪಟ್ಟಾಗ ನಮ್ಮಪ್ಪ ರುದ್ರತಾತ ನನ್ನ ಮಾಂಗಲ್ಯ ಭಾಗ್ಯ ಉಳಿಸ್ಯಾರ. ಆತನ ಋಣ ನಾವು 7 ಜನ್ಮ ತೀರಿಸಿ ಬಂದರೂ ತೀರ್ಸಕ್ಕಾಗಲ್ಲ ಅಂತ ತಿಳ್ಕೊಂಡು
ಏನೆಲ್ಲ ಭಕ್ತಿಯಿಂದ ಬಂದು ಆ ಎಲ್ಲ ಕುಟುಂಬ ಪರಿವಾರದವರು ರುದ್ರೇಶ್ವರನ ತಾತನ ಪಾದಕ್ಕೆ ಬಿದ್ದು, ಯಪ್ಪ, ಲೋಕದಲ್ಲಿ ಅದಾವ ವೈದ್ಯ ವಿಶಾರದರು, ಮೇಧಾವಿಗಳು ಕರೆಯದ, ವೈದ್ಯ ವಿಶಾರದರು ಕರೆಯದ, ಆಯುರ್ವೇದ ಪಂಡಿತರು ಕರೆಯದ ಆ ಮಹಾರೋಗವನ್ನ ನೀನು ಕರೆದೆ ನನ್ನಪ್ಪ ಅಂತ ಹೇಳಿ ಗುರುವಿನ ಪಾದಕ್ಕ ಹೇಳ್ತಾರೆ. ಅಮ್ಮ, ಗೌಡನ ಪುಣ್ಯದ ಬಲ ಐತವ, ನಿನ್ನ ಪೂಜಾ ಫಲ ಐತಿ ತಾಯಿ, ಮುತ್ತೈದೆ ಯಾಗಿ ಬಾಳುವ ಯೋಗ ನಿನಗೈತವ, ಗುರು ನಿಮ್ಮನ್ನ ಕಾಪಾಡ್ಯಾನ ಅಂತ ಹೇಳಿ ಆ ಗೌಡನನ್ನ, ಗೌಡತಿಯನ್ನ, ಆ ಕುಟುಂಬ ಪರಿವಾರದವನ್ನ ಏನೆಲ್ಲ ಹಾರೈಸಿದ. ಹೀಗಾದ ಮೇಲೆ ಎಲ್ಲರೂ ಕೂಡಿಕೊಂಡು ಅವತ್ತಿನಿಂದ ಗೌಡ ತನ್ನ ಮನೆಗಿಂತಲೂ ಎಲ್ಲ ಭಕ್ತರನ್ನ ಕರ್ಕೊಂಡು ಎಲ್ಲ ಜನಾಂಗದವರು ಒಂದಾಗಿ ಚಂದಾಗಿ ರುದ್ರತಾತನ ಹಳೆಯದಾದ ಮಠವನ್ನ ಕಿತ್ತಿ ನೂತನವಾಗಿ ಏನೆಲ್ಲ ಕೊಟ್ಟಿದ್ರು ಅವತ್ತಿನ ಕಾಲದ ಒಂದು ಪರಿಧಿಯಲ್ಲಿ ಅಂತ ಹೇಳಿ ಅಕ್ಕಿ ಒಟ್ಟೆ ಚೆನ್ನಾದ ರೀತಿಯಲ್ಲಿ ಕಟ್ಟಿಸಿ ಮುಂದ ಆರಾಳ ಗ್ರಾಮದಲ್ಲಿ, ಯಾಕಂದ್ರೆ ಅಲ್ಲಿ ಶರಣ ಸಂತರ ಮಾಂತ ಯಾವ ವಿರುಪಾವ ದೂತನೂ ಕೂಡ ಗುರುವಿನ ದರ್ಶನ ಅಂಬರದಿಂದ ಓಡಿ ಓಡಿಯಲ್ಲೇ ಕೇಳನಾರಾಗ ಯಾರು ವಿರುಪಾವ ದೂತ. ಆ ಆರೂಢ ಸಾಮ್ರಾಟ ಈ ರುದ್ರತಾತ ಇಂಥ ಪುಣ್ಯಾತ್ಮರು ಅಷ್ಟೇ ಅಲ್ಲದಲೇ ಆರಾಳ ಗ್ರಾಮದಲ್ಲಿ ಆಗಾಗ 101 ಜನ ಗಣಗಳು ಉಣಿಸೋ ಪದ್ಧತಿ, 1001 ಜನ ಗಣಾಧೀಶನ್ನ ಉಣಿಸೋ ಪದ್ಧತಿ ಅಂದಿನ ಕಾಲದಿಂದ ಹಿಡಿದು ಇವತ್ತಿಗೂ ಕೂಡ ಆ ಜಂಗಮಾರಾಧನೆಯನ್ನ ಕಾಯ ವಾಚ ಮನಸ ಮಾಡುವಂತ ಗ್ರಾಮಗಳಲ್ಲಿ ಆರಾಳು ಒಂದು ದೊಡ್ಡ ಗ್ರಾಮ ಅಂತ ಹೇಳಬಹುದು. ಅಲ್ಲೂ ಕೂಡ ಅಂತಹ ಗಣಾರಾಧನೆಯನ್ನ ಮಾಡ್ತಾರೆ. ಇವತ್ತಿಗೂ ಆ ಭಾವ ಅವರಲ್ಲಿ ಹೊರಕಿಲ್ಲ. ಹಾಂಗ ನಾವೆಲ್ಲ ವಿಚಾರ ಮಾಡಿದರೆ ಮುಂದ ಎಲ್ಲ ಪಂಡಿತರನ್ನ ಕರೆಸಿ, ಮೇಧಾವಿಗಳನ್ನ ಕರೆಸಿ, ಕವಿಗಳನ್ನ ಕರೆಸಿ ಒಳ್ಳೆ ನಂಜಾಗಮ ಪುರಾಣವನ್ನ ಮಹಾಮಠದೊಳಗೆ ಇಳಿಸಿ ವೈಭವದಿಂದ ಸಾಗಿಸಿದ್ರು. ಆ ಒಂದು ನಂದೀಶ ಪುರಾಣವನ್ನಂದ್ರೆ ಬಸವ ಪುರಾಣವನ್ನ 3 ತಿಂಗಳು ನಡೆಸಾರುತ್ತೆ. 3 ತಿಂಗಳು ಆಗಿನ ಕಾಲಕ್ಕ. ಇವತ್ತಿನ ಕಾಲದಲ್ಲಿ 11 ದಿನನೋ 15 ದಿನನೋ ಮಾಡಬೇಕಾದ ಕಷ್ಟ. ಅವತ್ತಿನ ಕಾಲದಲ್ಲಿ ಕಷ್ಟದ ಕಾಲ. ಅಂತಹ ಕಾಲದಲ್ಲಿ 3 ತಿಂಗಳು ನಡೆದಿದ್ದಾಗ ಯಾಕೆ ನಡೆದಿರಬಹುದು ಹೇಳ್ತಾರೆ ಅಣ್ಣ ಬಸವಣ್ಣವರು. ಮಾಡಿ ಕೆಟ್ಟರೋ ಮನವಿಲ್ಲದಲೇ, ನೀಡಿ ಕೆಟ್ಟರೋ ನಿಜವಿಲ್ಲದಲೇ, ನೀಡುವ ನಿಜಗುಣ ಉಳ್ಳವರ ಕೂಡಿಕೊಂಡಿರಪ್ಪ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕಾಗಿ ಎಲ್ಲದೂ ಭಾವ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹೇಳಿಸಿ ಕಾಡಿತ್ತು ಶಿವನ ಡಂಗುರ ಅನ್ನುವ ವಿಚಾರವನ್ನ ಇವತ್ತು ನಾವು ತಿಳ್ಕೊಳ್ತಾ, ಒಟ್ಟಾರೆ ಯಾವ ಆರಾಳ ಗ್ರಾಮ ಹೆಂಗಾಗಿತ್ತು ಆ ಪುರಾಣ ನಡೆದ ಕಾಲಕ್ಕಂದ್ರೆ ಆ ಗ್ರಾಮಕ್ಕ ಅನೇಕ ಗುರುಗಳು 3 ತಿಂಗಳು ಅಂದ್ರ ಎಷ್ಟು ಮಂದಿ ಸ್ವಾಮಿಗಳು, ಎಷ್ಟು ಮಂದಿ ಸತ್ಪುರುಷರು, ಎಷ್ಟು ಮಂದಿ ಕವಿಗಳು, ಕಲಾವಿದರು, ಪಂಡಿತರು ಏನೆಲ್ಲ ಬಂದು ಆ ಪಟ್ಟಣ ಹೆಂಗಾಗಿತ್ತಂದ್ರ ಅಭಿನವ ಕಲ್ಯಾಣ ಏನೋ ಎನ್ನುವಂತಹ ರೀತಿಯಲ್ಲಿ ಸಾಗಿತ್ತು. 1 ಲಕ್ಷದ ಮೇಲೆ 96,000 ಗಣಾಧೀಶರಿಗೆ ಅಣ್ಣ ಬಸವಣ್ಣ ಊಟ ಮಾಡ್ತಾನ ಅಂತ ಇತಿಹಾಸ ಕೇಳಿದ್ರು. ಇಲ್ಲೇ ಮತ್ತೆ 3 ತಿಂಗಳಲ್ಲಿ ಯಾವ 1 ಲಕ್ಷದ ಮೇಲೆ 96,000 ಮಿಗಿಲಾಗಿರ್ತೈತೆ. ಆದ್ದರಿಂದ ಅದೊಂದು ಆರಾಳು. ಇವತ್ತಿಗೆ ನೋಡ್ರ ಆ ಊರಾಗ ಇದ್ದಷ್ಟು ಪತ್ರಿಕೆಗಳ ಯಾವ ಊರ ಹರಿಯೋ ಇಲ್ಲ ನಾನಂತೂ ನೋಡಿಲ್ಲ. ಮನೆಗೆ ಪತ್ರಿಕೆಗಳದಾವ, ದೇವಸ್ಥಾನಗಳಲ್ಲಿ ಪತ್ರಿಕೆಗಳದಾವ. ಅದೊಂದು ಮಹಾತ್ಮರ ನೀಡಿದ ಪುಣ್ಯ ಕ್ಷೇತ್ರ ಆರಾಳು. ಇವತ್ತಿಗೂ ಯಾರೇ ಹೋಗ್ಲಿ ದೇಹಿ ಎಂದು ಬಂದವರಿಗೆ ನಾಸ್ತಿ ಎನ್ನದ ಗುಣ ಆರಾಳ ಗ್ರಾಮಕ್ಕೈತೆ. ಆರಾಳಿ ಏರೂರಿಗೆ ಒಂದರ ದಾರಿ ಅಂತ ಅವತ್ತೇ ಸಾರಿ ಹೇಳ್ಯಾನ ಗುರುಪಾಪ ದೂತ. ಇವತ್ತಿಗೂ ಆರಾಳವರಿಗೆ ಹೇರೂರು ಅಂದ್ರಷ್ಟು ಪ್ರೇಮ, ಹೇರೂರು ಅಂದ್ರಷ್ಟು ವಾತ್ಸಲ್ಯ. ಹೇರೂರು ಗ್ರಾಮದವರಿಗೆ ಕೂಡ ಆರಾಳು ಅಂದ್ರೆ ಏನೋ ಒಂದು ಹೃದಯದ ಬೆಸುಗೆ ಆಗುತ್ತ. ಅದಂತ ಅಭಿಮಾನಿ ಭಾವ ಸಂಬಂಧವನ್ನ ಈ ಗುರು ಶಿಷ್ಯರು ನಮ್ಮ ನಿಮ್ಮೆಲ್ಲರಿಗೆ ಬಿಟ್ಟು ಕೊಟ್ಟು ಹೋಗ್ಯಾರ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಮುಂದೆ ನಾಡಿನ ಜನ ಆ ಒಂದು ರುದ್ರೇಶ್ವರ ತಾತನ ಲೀಲೆಯಲ್ಲಿ ಸತಿಯೊಡನೆ ಸಂಸಾರ ನಡೆಸುತ್ತಾ ಆಚಾರದಿಂದಿರೆ ಸುತೆಯರನ್ನು ಪಡೆಯುತ್ತಾನೆ ಈ ಯೋಗಿ ಇರತಕ್ಕಂಥ ಮಾತನ್ನು ಹೇಳ್ತಾ
ಮುಂದೆ ಕೋರಿ ಶಿವಪ್ಪನಿಗೆ ದೀಕ್ಷೆಯನ್ನು ಕೊಡ್ತಾನೆ ಎನ್ನುವಂಥ ವಿಚಾರ ನಾವು ನಾಳಿನ ದಿನ ನೋಡಿ ತಿಳ್ಕೊಂಡು ಕೃತಾರ್ಥರಾಗೋಣ ಅಂತ ಹೇಳ್ತಾ, ಈಗ ಆನಂದದಿಂದ ಪುರಾಣ ಶ್ರವಣ ಮಾಡಿದ ಅವ್ವ ಶಾಂಭವಿಯ ಸ್ವರೂಪಿಗಳಾದ ತಮಗೆಲ್ಲ, ಅಪ್ಪ ಶರಣನ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಗುರುವಿನ ಪಾದಕ್ಕೂ ಈ ಪುರಾಣವನ್ನು ಸಮರ್ಪಣೆ ಮಾಡ್ತಾ ಮುಂದಿನ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡೋಣ. ಸಾಂಬ ಜಯ ನಮಃ. ಎಲ್ಲೇ ಬಂತು ನೋಡಿ ಕಾಲ ಮುಚ್ಚುತ್ತೆ ಅಂತ ಸಕಲ ಶರಣು ಶರಣೀಯರಿಗೆ ಶರಣಾರ್ಥಿ. ಈಗಾಗಲೇ ನಾವು ಇವತ್ತಿಗೆ 6 ದಿನ ಕಳೆದಿವಿ. ಇನ್ನು 5 ದಿನ ಮಾತ್ರ ಪುರಾಣ. 6ನೇ ದಿನಕ್ಕೆ ಜಾತ್ರೆ ಕಾರ್ಯಕ್ರಮದಾಗ ಇರ್ತೀವಿ ನಾವೆಲ್ಲ. ಯಾವ ಸಡಗರ ಅಂದ್ರೆ ಬಂಧು ಬಾಂಧವರೆಲ್ಲ ಕರೆಸಿ ಅವ್ರಿಗೆಲ್ಲರಿಗೂ ನಾವು ಜಾತ್ರೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ. ಆದ್ರೆ 5 ದಿನ ಮಾತ್ರ. ಇನ್ಮೇಲೆ ಬೇರೆ ಪವಾಡಗಳ, ಇನ್ಮೇಲೆ ತೊಟ್ಟಿಲು, ಬಾಲ್ಯ, ಯೌವನ, ಅದ್ರ ಜೊತೆಗೆ ಮದುವೆ ಆಯ್ತು. ಇವಾಗ ಇನ್ಮೇಲೆ ಪ್ರತಿನಿತ್ಯ ಪವಾಡಗಳು ಪ್ರಾರಂಭ ಆಗ್ತವೆ. ಆ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಸ್ಥಿತಿಯಲ್ಲಿ ಭಕ್ತಾದಿಗಳು ಬರಬೇಕು. ಕುಂಭಕ್ಕೆ ಹೆಸರು ಬರ್ತಕ್ಕಂಥವ್ರು ಈಗಾಗಲೇ ಊಟ ಮಾಡಿಸೋದ್ನಾಗಾದ್ರೂ ಬರ್ಸ್ರಿ, ಇಲ್ಲಂದ್ರೆ ಈಗಾಗಲೇ ನಮ್ಮ ಸಿದ್ದಯ್ಯನ ಬುಕ್ಕಕ್ಕೆ ನಿಂತ್ಕೊಂಡ ಯಾರಾದ್ರೂ ಕುಂಭ ಬರ್ತಾರಲ್ಲ ಅಂತೇಳಿ ಆದಷ್ಟು ಬೇಗ ನಿಮ್ಮ ಹೆಸರನ್ನ ಕುಂಭಕ್ಕೆ ಬರ್ಸ್ರಿ. ಇವತ್ತಿನ ಪ್ರಸಾದದ ಸೇವೆ ನೀಲಮ್ಮ ಗಂಡ ನಾಗರಾಜ್ ದೇಸಾಯಿ, ಸಾಕಿನ್ ಗುಂಡೂರು. ಇವತ್ತಿನ ಪ್ರಸಾದದ ಸೇವೆ ನೀಲಮ್ಮ ಗಂಡ ನಾಗರಾಜ್ ದೇಸಾಯಿ, ಸಾಕಿನ್ ಗುಂಡೂರು. ನಮ್ಮ ರೆಡ್ಡಪ್ಪ ಮಾಮ, ಚಿನ್ನದ ರೆಡ್ಡಪ್ಪ ಮಾಮ ಅಂತ ಹೇಳ್ತೀವಲ್ಲ, ಅವ್ರ ಮಗಳನ್ನ ಗುಂಡೂರಿಗೆ ಕೊಟ್ಟಾರ. ಅವರು ನಮ್ಮೂರು ಗ್ರಾಮದ ಅಭಿಮಾನದ ಮೇಲೆ, ಈ ದೇವಸ್ಥಾನದ ಅಭಿಮಾನದ ಮೇಲೆ ಅವ್ರು ಬಂದಿಲ್ಲ, ಆದ್ರೂ ಕೂಡ ಪ್ರಸಾದದ ಕೇಂದ್ರಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಯಾರ. ಅವರಿಗೆ ಉತ್ತರೋತ್ತರವಾಗಿ ಬುದ್ಧಸ್ವಾಮಿ ಮತ್ತು ವಿಶ್ವಾಮಿತ್ರ ಆಶೀರ್ವಾದದಿಂದ ಹೇಳಿಕೊಳ್ಳುವುದರ ಜೊತೆಗೆ ಇನ್ನೇನು ಕೆಲವೇ ದಿವಸ ಹೋದ್ರೆ ಕಾಣಿಕೆ ಕೊಡೋದಾಗಿರ್ಲಿ, ದವಸ ಧಾನ್ಯ ಕೊಡೋದಾಗಿರ್ಲಿ. ಯಾಕಂದ್ರೆ ಈ ಜಾತ್ರೆ ಅಂತಕ್ಕಂಥದ್ದು ಐತಲ್ಲ, 24 ಜಾತ್ರೆ ಅಂದ್ರೆ ದೊಡ್ಡ ಜಾತ್ರೆ. ಹೆಂಗಂದ್ರೆ 24 ಬಗ್ಗೆ ತಿಳ್ಕೊಳಕ 24 ಬಗ್ಗೆ ಪ್ರಿನ್ಸಿಪಲ್ ಅಂತೆ ದೊಡ್ಡ ಆಫೀಸರ್ಸ್ಗಳು ವರ್ಷ ಮುಂಚೆ ಬರ್ತಾರೆ. ಯಾಕಂತ ಕೇಳಿದ್ರೆ 10 ಪವಾಡ ಪುರುಷ ಇಟ್ಕೊಳ್ಬೇಕು ಅಂದ್ರ ಅಂತ ಗುರುಗಳ ಪುರಾಣದಲ್ಲಿ 5 ದಿನಗಳವರೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಬಂದು ಭಾಗವಹಿಸಬೇಕು ಎಂದು ಹೇಳಿಕೊಳ್ಳುವುದರ ಜೊತೆಗೆ ನಾಳಿನ ಪ್ರಸಾದದ ಸೇವೆ ಶಿವಗೌಡರು, ಹಿರೇಗೌಡರು ಹಾಗೂ ಸಹೋದರರು ಹಾಗೂ ಕುಟುಂಬಸ್ಥರು. ನಾಳಿನ ಪ್ರಸಾದದ ಸೇವೆ ಶಿವನಗೌಡರು, ಹಿರೇಗೌಡರು ಹಾಗೂ ಸಹೋದರರು ಎಲ್ಲ ಕುಟುಂಬಸ್ಥರೆಲ್ಲ ಸೇರಿಕೊಂಡು ನಾಳಿನ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಆ ನಿಮಿತ್ತ ನೋಡಿ, ನಾಡಿಗೆ ಯಾರಂದ್ರೆ ನೆಲಕೋಳಿ ಮಿಷನರ್ ಸಂಘ ಮಾಡ್ಕೊಂಡಾರ. ಯಾರು ಗಂಗಾವತಿಯಲ್ಲಿ ಏರುವಲ್ಲಿ ಅವ್ರು ಅನ್ನಂಗಿಲ್ಲ, ನೆಲಕೊಯ್ಯ ಮಿಷನರ್ ಸಂಘದವರಿಂದಲೇ ನಾಡು ಪ್ರಸಾದ ಇದೆ. ಹಿಂಗೆ ಒಂದು ದಿವಸ ಶನಿವಾರ ದಿವಸ ನಮ್ಮ ಭಾಗದಲ್ಲಿ ನಾಗರೇ ಬಸ್ನವರು, ನಮ್ಮ ಆಯ್ತಾಳ ದಿವಸ ಸೋಮಶೇಖರ್ ಮೆಡಿಕ್ನಾಳ್, ನಮ್ಮ ಐವತ್ತು ಚೆನ್ನಪ್ಪನವರ ಅಂತಲ್ಲ ಅವರು ಸೋಮಶೇಖರ್ ಮೆಡಿಕ್ನಾಳ್ ಅವ್ರ ಕುಟುಂಬದವರು. ಇವತ್ತು ಸೋಮವಾರ ದಿವಸ ಪ್ರಸಾದ ವ್ಯವಸ್ಥೆಯನ್ನ ಮಸಾಲೆ ಕ್ಯಾಂಪ್ನವರು ನೋಡಿ ಯಾವ್ಯಾವ ಊರವರೇ ಬಂದಿಲ್ಲ ಪ್ರಸಾದದ ವ್ಯವಸ್ಥೆ ಅನ್ಕೊಂಡಾರ. ಅದಕ್ಕೋಸ್ಕರ ತಾವೆಲ್ಲ ಪ್ರತಿನಿತ್ಯ ಇನ್ನು 5 ದಿವಸ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಒಂದು ಜ್ಞಾನದಾಸೋಹದಲ್ಲಿ, ಪ್ರಸಾದ ದಾಸೋಹದಲ್ಲಿ ತಮ್ಮೆಲ್ಲರ ಭಾವನೆಗಳಲ್ಲಿ ಇರಲಿ ಎಂದು ಹೇಳಿಕೊಳ್ಳುವುದರ ಜೊತೆಗೆ ಇಂದಿನ ಪುರಾಣಕ್ಕೆ ನಾವು ಮಂಗಲವನ್ನು ಮಾಡೋಣ. ನಾವು ನಮ್ಮ ನೀಲ ಬಂದಿಲ್ಲ, ಅವ್ರ ಮಗ ಸಮರ್ಥ ಇಲ್ಲಿ ಬಂದ ಕಾಯಿಸ್ಕೊಂಡು ಚೆನ್ನಾಗಿ ಈಗ ಮಂಗಲ ಆಗುತ್ತೆ. ಮಂಗಲ ಆದ ನಂತರ ಸರ್ವರಿಗೂ ಪ್ರಸಾದ ಇರುತ್ತೆ. ಪ್ರಾರಂಭದಲ್ಲಿ ಮಕ್ಕಳು, ಆಗಲ ತಾಯಂದಿರು, ನಂತರ ಎಲ್ಲ ಸರ್ಕಾರ ಪ್ರಸಾದವನ್ನು ಶಾಂತಿಯುತವಾಗಿ ತೆಗೆಯುವುದಕ್ಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಜಯವೆಂದು ಬೆಳಗಿರೆ ಮಲ್ಲಿಕಾರ್ಜುನಗೆ, ಜಯವೆಂದು ಬೆಳಗಿರೆ ಮಲ್ಲಿಕಾರ್ಜುನಗೆ, ಮಲ್ಲಿಕಾರ್ಜುನಗೆ ಭಕ್ತ ಮಂದಿರಗೆ, ಮಲ್ಲಿಕಾರ್ಜುನಗೆ ಭಕ್ತ ಮಂದಿರಗೆ, ಜಯವೆಂದು ಬೆಳಗಿರೆ ಮಲ್ಲಿಕಾರ್ಜುನಗೆ. ಭಕ್ತಿಗೆ
सत्यानंदन भूतान प्रचारोपम पंचपुत्र वंदे प्रचाचार्य जगद्गुरु सर्वमंगलमांगल्ये शिवे साधके शरण्ये त्र्यंबके नारायण नमस्ते नमस्ते विश्वेश्वराय महादेवाय त्र्यंबकाय त्रिपुरंदकाराय बालाज्ञाय पुरुषाय नीलकंठाय सर्वेश्वराय श्रीमन्मादेवाय नमः हर ओम राजाय प्रशंसाय नमो वैष्णवाय गुरुवे कामं कामाय कामेश्वराय हर ओम देवाय पान कर्मान् नमः गुरुनाथ महिमानां जगत् यत्रपूर्वे साक्षात् संकेश्वरनाम प्रसादो सर्वमंगलां श्री दोगे मंगलम जानमं श्री कृष्णेश्वर माता की जय श्री गुरु माता की जय श्री शोक मल्लिकार्जुन माता की जय ब्रह्मराम की माता की जय महाशिव शंकर माता की जय मंगलम जानमं ಸಕಲ ಸಬ್ಬಕ್ತರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಹಣ ಕೊಡಬೇಕು. ನಡ್ರಿ ನೀರು ಸೈಡ್ ಮುಂದಕ್ಕೆ ನಡ್ರಿ ನೀವು. ಬಾಟ್ಲಿ ಇನ್ನೊಂದು ಬಾಟ್ಲಿ ಇಲ್ಲ ಸಾಂಬಾರಪ್ಪ ಬಾಟ್ಲಿ ಸೌಂಡ್ ಬಿಡ್ಬಲ್ಲ ದೂರ ಮಾಡಿದ್ರೆ ಕೇಳಂಗಿಲ್ಲ. 10 ರೂಪಾಯಿ ನಿಮ್ಗೆ ಜೋರ್ ಸಿಗ್ತದೆ. ನೀವು ಇಟ್ಟು ಬಿಡೋದು ಬರ್ತಾರೆ ಇಲ್ಲ ಫಸ್ಟ್ ಹೋಗ್ತಾರೆ. ಎಂಟ್ರೆನ್ಸ್ ಇದೆ ಆಗೋದು ಎಂಟ್ರೆನ್ಸ್ ಇದೆ. ಪಾದ ಬಸ್ ರಾತ್ರಿ ಕೂಡ ಪಾದ ಬಸ್ ನಾನು ಸಪ್ರೇಟ್ ಇರ್ಬೇಕಾದ್ರೆ ಈ ಗದ್ದೆಗಳು ನನಗೆ ಯಾಕೆ ಬರೋಲ್ಲ ನೋಡಿ ಏನಿಲ್ಲ ಸಿಕ್ಕನಲ್ಲ. ನನಗೆ ಇನ್ನೂ ಒಂದು ಯಾವುದೇ ದಾಂಭಿಕ ಬೇಕಾಗಿಲ್ಲ. ಈಗ ಇನ್ನೊಂದು ಪರಿಕರ ಅಂದಾಗ ಕೊಡು. ಇವತ್ತು ನೋಡು ಲಗ್ನ ಪತ್ರದಾಗ ಹೆಸರಾಗ್ತಾರೆ ಯಾರು ನಮ್ಮ ಶಿಷ್ಯ ಹಳ್ಳಿಯಾಗಿ ನನಗೆ ಬ್ರಹ್ಮಶ್ರೀ ಅಂತ ಬೇರೆ ಕೊಟ್ಟು ಅವತ್ತು ನೀನು ಇರ್ಬೇಕು ಹೇಳ್ತಾರೆ. ಊಟ ಮಲ್ಕ್ ಬಾ ಊಟ ಮಾಡು ಕುಂತ ಬಾ ಇಲ್ಲಿ ಅದನ್ನ ಹಾಕ್ಸ್ಬೇಕು ಬಿಡ್ಬೇಕು.
ಬಿಟ್ಟರೆ ಅವರು ನಾವು ಹೇಳಿದ್ರು ಮೂರಪ್ಪ ಅಲ್ಲಿ ನೋಡಪ್ಪ ನೀನು ಕಡೆ ಬಿಚ್ಚುವನಿ ಅಲ್ಲಿ ಮಾಡಿ ಹೆಣ್ಮಕ್ಳು ಈ ಕಡೆ ಬರ್ರಿ. ತಂದ್ಕೊಡ್ರ ಫಿಲ್ಮ್ ಕೊಡಿಲ್ಲ ಫೋನ್ ಮಾಡಿ ಸಾಂಬಾರ್ದು ಅಲ್ಲಿ ಐತಲ್ಲ ಅದು ಆ ಲೈಟಿನ ಬೆಳಕಿಗೆ ಕವರ್ ಆಗುತ್ತೆ ನಾವು
ರಿಟರ್ನ್